ಈ ದಿವಸ ನಿನ್ನ ದಾಸನ ಮರೆಸಿ ನಮ್ಮೊಂದಿಗೆ ನಿನ್ನ ವಾಕ್ಯದಿಂದ ಮಾತನಾಡಿ ಆ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಬೇಕೆಂದು ಯೇಸುವನ್ನು ನಾವು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಪ್ರತಿನಿತ್ಯ ದೇವರ ವಾಕ್ಯದಿಂದ ನಾವು ಬಲಪಡಬೇಕು. ಅದಕ್ಕೇ ದೇವರು ನಮ್ಮನ್ನು ಇಲ್ಲಿ ಕೂಡಿಸಿದ್ದಾರೆ. ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹಾರೈಸಿ ಆಶೀರ್ವಿಸುತ್ತೇನೆ. ನಿತ್ಯ ಜೀವದ ಕಡೆಗೆ ನಮ್ಮ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ನಾವೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ? ನಿತ್ಯ ಜೀವದ ಕಡೆಗೆ. ಈ ಬೆಳೆಸುತ್ತಾ ಇರುವಂಥ ನಮ್ಮ ಪ್ರಯಾಣದಲ್ಲಿ ನಮ್ಮನ್ನು ದೇವರು ನೋಡುವ ಪ್ರಕಾರ ಸೈತಾನ ಸಹ ಗಮನಿಸ್ತಾ ಇರ್ತಾನೆ. ದೇವರು ಹೇಗೆ ನೋಡ್ತಾ ಇದ್ದಾರೋ ಹಾಗೆ ಸೈತಾನ ಕೂಡ ಏನು ಮಾಡ್ತಿರ್ತಾನೆ? ನಮ್ಮನ್ನು ಗಮನಿಸ್ತಿರ್ತಾನೆ. ಶತ್ರುವಿನ ಕೆಲಸ ಏನು ಅಂತ ಹೇಳಿದ್ರೆ, ಈಗ ನಾವು ನೋಡಿದ್ವಲ್ಲ, ಬೀಜ ಬಿತ್ತದು. ದುಃಖಿಸುತ್ತಾ ನಾವು ಬೀಜ ಬಿತ್ತಿದ್ರೆ ಹರ್ಷಿಸುತ್ತಾ ಸಿವುಡುಗಳನ್ನು ಕೊಯ್ತೀವಿ. ಅವನು ಅದೇ ಕೆಲಸನೇ ಮಾಡೋದು. ಅವನು ಏನು ಮಾಡಬೇಕು? ಬೀಜನ ಬಿತ್ತಬೇಕು. ಅದಕ್ಕೇನೆ ವಾಗ್ದಾನ ಎಂದು ಹೇಳಲ್ಪಟ್ಟಿದೆ, ಮನುಷ್ಯನ ಸಂಕಲ್ಪಗಳು ಅನೇಕವಾಗಿವೆ, ಆದರೆ ಯೆಹೋವನ ಸಂಕಲ್ಪ ಈಡೇರುತ್ತೆ. ಪ್ರತಿ ವಾರ ಒಂದು ಅದ್ಭುತವಾದ ಅಂಶದಲ್ಲಿ ಮಾತನಾಡಿಕೊಂಡು, ಯಾಕಂತ ಹೇಳಿದ್ರೆ ಬೀಜ ಬಿತ್ತೋ ಉದ್ದೇಶನೇ ನಮ್ಮನ್ನು ದೇವರಿಂದ ದೂರ ಮಾಡಬೇಕು ಅಂತ. ಆದರೆ ನಾವೆಲ್ಲ ಬೀಜ ಬಿತ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ದೇವರ ಹತ್ರ ಆಗಬೇಕು ಅಂತ. ಈಗ ನಮಗೂ ಅವನಿಗೂ ದೇವರಿಗೆ 3 ವ್ಯತ್ಯಾಸ ಇದೆ. ನಾವು ಬೀಜ ಬಿತ್ತಿ ದೇವರ ಹತ್ರ ಆಗಬೇಕು. ವಾಕ್ಯ ಏನಂತ ಹೇಳಿದೆ? 30, 60, 100ರಷ್ಟು ಫಲ ಕಂಡನಂತೆ. ಯಾರು? ಈ ಸಾಕನು. ಈಗ ನಮ್ಮ ಬೀಜ ಹೆಂಗಾಗಿರ್ಬೇಕು? 100ರಷ್ಟು ಫಲ ಕಾಣಬೇಕು. ಅದಕ್ಕೆ ದಾಹದಿಂದ ಇರುವವನಿಗೆ ನೀರು. ಒಣ ನೆಲದಲ್ಲಿ ದೇವರಿಗೆ ಆ ಶಕ್ತಿ ಇದೆ. ಅದರಿಂದನೇ ನಾವು ದಾಹದಿಂದ ಇದ್ದರೆ ನಮ್ಮಲ್ಲಿ ಅವರು ಬೀಜ ಬಿತ್ತಾರೆ. ಆ ಬೀಜ ಬಿತ್ತಿದ್ರೆ ಅದು ಫಲ ಕಾಣಬೇಕು. ಈಗ ನಮ್ಮಲ್ಲಿ ಬೀಜ ಬಿತ್ತಿದ್ದಾರೆ, ನಾವು ಫಲ ಕೊಡಬೇಕು. ಹೇಗೆ? ಮಗು ಈಗ ಹೇಳ್ತಾರಲ್ಲ, ಪ್ರೀ ಕ್ಲಾಸು, ಕ್ರೀಚು, ನಮ್ಮದ್ರಲ್ಲಿ ಅಂಗನವಾಡಿ, ಆಮೇಲೆ 1, 2, 3 ಹಿಂಗೆ ಹೋಗಿ 10 ಡಿಗ್ರಿ, ಆಮೇಲೆ ಮಾಸ್ಟರು ಎಲ್ಲ ಮಾಡ್ತಾರಲ್ಲ. ಈ ಪ್ರೀ ಕ್ಲಾಸಲ್ಲಿ ಇದ್ದಂಥ, ಕ್ರೀಚಲ್ಲಿದ್ದಂಥ ಬುದ್ಧಿ ಎಲ್ಲಿವರೆಗೂ? ಮಾಸ್ಟ್ರ್ವರೆಗೂ ಇದ್ದರೆ ಯಾರನ್ನ ಒಪ್ತಾರ? ನೀವು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟಿಗೆ ಎಲ್ಲ ವಿಧವಾದ ಬೆಳವಣಿಗೆ ಬಂದಿದೆ. ಆದರೆ 10 ವರ್ಷ ಸಭೆಯಲ್ಲಿದ್ದರೂ ಇನ್ನೂ ಮಗು ಥರನೇ ನಾನು ಇರ್ತೀನಿ ಅಂತ ಹೇಳ್ತಿದ್ರು ಅಲ್ವಾ? ದೇವರು ಅನೇಕ ಸರಿ ನಮ್ಮನ್ನು ಎಚ್ಚರಿಕೆ ಪಡಿಸ್ತಾರೆ. ಈಗ ನಾವು ಗಟ್ಟಿ ಆಹಾರ ತಿನ್ನುವರಾಗಿರಬೇಕು. ಹಾಲು ಕುಡಿಯೋ ತಕ್ಕವರಾಗಿ ಇದ್ದಾಗ ಅದನ್ನು ಕುಡಿಸಿದ್ದಾರೆ ದೇವರು. ಈಗ ನಾವೆಲ್ಲಿಗೆ ಹೋಗಬೇಕು? ಗಟ್ಟಿ ಆಹಾರ. ಅಂದರೆ ಈಗ ಗಟ್ಟಿ ಆಹಾರ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ನಮಗೆ ಬೀಜ ಬಿತ್ತಿ ದೇವರಿಂದ ದೂರ ಮಾಡಬೇಕು ಅಂತ ನಮ್ಮ ಸಂಕಲ್ಪಗಳನ್ನು ಅವನು ವ್ಯತ್ಯಾಸ ಮಾಡಿ ಡಿಫ್ರೆಂಟ್ ಮಾಡಿ ಏನು ಮಾಡ್ತಾನೆ? ದೂರ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ ಇರ್ತಾನೆ. ಇವತ್ತೊಂದು ಮುಖ್ಯವಾದ ಅಂಶವನ್ನು ದೇವರಿಗೆ ತಿಳಿಸ್ತಾರೆ. ಪ್ರತಿ ವಾರ ಮುಖ್ಯನೇ, ಆದರೆ ಇವತ್ತು ಇನ್ನೂ ಒಂದು ಮುಖ್ಯ. ನೀವು ಅನೇಕರಿಗೆ ಅದನ್ನು ಹೇಳಬೇಕು. ಎಷ್ಟು ಜನಕ್ಕೆ ಈ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ಇವತ್ತು ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಅವನು ದೇವ್ರನ್ನೇ ಬಿಟ್ಟಿಲ್ಲ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ ಏನಂತ ಹೇಳಲ್ಪಟ್ಟಿದೆ? ಸೈತಾನನು ಸಕಲ ವಿಧವಾದ ಶೋಧನೆಯನ್ನ ಮುಗಿಸಿ ಅಂತೆ. ಅವನೇನು ಮಾಡ್ತಿದ್ದಾನೆ? ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. ಯಾರನ್ನ ಬಿಟ್ಟು ಅಂತ ಹೇಳಿ ಗೊತ್ತಾ? ಯೇಸುವನ್ನ. ಯಾರನ್ನ ಬಿಟ್ಟು ಹೋಗಿದ್ದವನು? ಯೇಸುವನ್ನ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ. ಅಂದರೆ ಯೇಸು ಹೋಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಿರ್ಬೇಕಿದ್ರೆ ಅವರಿಗೆ ಬಂದು ಬೇಕಾದಷ್ಟು ಶೋಧನೆ ಕೊಡ್ತಾನೆ. 3 ವಿಷಯಗಳನ್ನ ಅಲ್ಲಿ ನಡೀತೈತೆ. ಇದನ್ನು ನೀವು ಎಷ್ಟೋ ಸಲ ಹೇಳಿದ್ದೀವಿ. ಇವಾಗ ನಾವು ಆ ಟಾಪಿಕ್ ಹೋಗೋದು ಬೇಡ. ನಮ್ಮ ಟಾಪಿಕ್ ಏನಿದ್ರು, ಸೈತಾನ ಬೀಜ ಬಿತ್ತಾ ಇದ್ದಾನೆ. ಮನುಷ್ಯರಾಗಿರುವಂಥ ನಮಗೆ ಅಂತಲ್ಲ, ಯೇಸು ಪಾಪ ಭೂಮಿ ಮೇಲಿದ್ದಾಗ ಕೂಡ ಬಿಡಲಿಲ್ಲ ಅವನು.
ಅವನೇನು ಹೇಳ್ತಿದ್ದಾನೆ ಅಲ್ಲಿ ಮಾತು ಬರೆಯಲ್ಪಟ್ಟಿದೆ ನೋಡಿ, ಸೈತಾನನು ಸಕಲ ವಿಧವಾದ, ಪರ್ಟಿಕ್ಯುಲರ್ ಅಂತ ಇಲ್ಲ, ಇಂಥದ್ದಂತೆ ಹೇಳಿಲ್ಲ, ಸಕಲ ವಿಧವಾದ. ಅಂದರೆ ನಮ್ಮಲ್ಲಿ ಸುಲಭವಾಗಿ ಹೇಳುವಂಥ ಮಾತು ಏನು ಗೊತ್ತಾ ಬ್ರದರ್, ಮಾಸ್ಟರ್, ಉಪ್ಪು ಖಾರ ತಿನ್ನೋ ದೇಹ, ಸ್ವಲ್ಪ ಆ ಕಡೆ ಈ ಕಡೆ ಇರ್ತೀವಿ ನಾವು. ಏನಂತ ಹೇಳ್ತೀವಿ ನಾವು? ಉಪ್ಪು ಖಾರ ತಿನ್ನೋ ದೇಹ ಸ್ವಲ್ಪ ಆ ಕಡೆ ಈ ಕಡೆ ಇರ್ತೀವಿ. ಸಾಧ್ಯನೇ ಇಲ್ಲ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ ಅಂತ ವಾಕ್ಯ ಹೇಳಲ್ಪಟ್ಟಿದೆ. ಸರಿಯಾಗಿರೋ ದೇವರ ಹತ್ರ ಅವ್ರು ಹೇಳೋ ಮಾತಿನ ಪ್ರಕಾರ ಅವನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿದಂತೆ. ಯಾರಿಗೆ? ಏಸಪ್ಪನಿಗೆ. ಮುಗಿಸಿ ನೆಕ್ಸ್ಟ್ ಹೇಳ್ತಾರೆ, ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೋದನು. ಏನಂತೆ? ಸ್ವಲ್ಪ ಕಾಲ ಅಂದರೆ ಇವಾಗ ನೆಕ್ಸ್ಟ್ ಏನು ಮಾಡಿದ್ದಾನೆ? ಅವ್ರ ಹತ್ರನೂ ಇದ್ದಾನೆ. ಎಲ್ಲಿದ್ದಾನೆ? ಅವ್ರ ಹತ್ರನೂ ಇದ್ದಾನೆ. ಅವ್ರ ಹತ್ರ ಏನಾರ ಮಾಡಿ ನಮ್ಮನ್ನು ದೂರ ಮಾಡಬೇಕು ಅಂತ ನೋಡ್ತಾನೆ ಇರ್ತಾನೆ. ಅದಕ್ಕೆ ಯೋಗನ ಕುರಿತು ಹೇಳುವಾಗ ಹೇಳ್ತಾರೆ, ಎಲ್ಲಿ ರೌಂಡ್ ಹಾಕೊಂಡ್ಬಂದೆ ಅಂತೆಲ್ಲ ಕೇಳ್ತಾರೆ ತಾನೆ. ಅವನು ಎಲ್ಲಿಗೆ ಹೋಗಿದ್ದ? ದೇವದೂತರುಗಳ ಜೊತೆಗೆ ಎಲ್ಲಿಗೆ ಹೋಗಿದ್ದಾನೆ? ಪರಲೋಕಕ್ಕೆ ಹೋಗಿದ್ದಾನೆ. ಅಲ್ಲಿ ಸಂಭಾಷಣೆ ನಡೆದಿದ್ದ ಆ ವಿಷಯ. ಅಂದರೆ ಇಲ್ಲಿರುವಂಥ ಪ್ರತಿಯೊಬ್ಬರನ್ನು ನೋಡಿಕೊಂಡು ಅವನು ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಅಲ್ಲಿ ಮಾತುಕತೆ ನಡೆಯುತ್ತೆ. ನಾನು ಕಳೆದ ವಾರದಲ್ಲಿ ಒಬ್ಬನ ಕಳಿಸಿದ್ದೆ ಮಂಜು ಹತ್ರ, ಏನು ಮಾಡ್ತಾನೆ ಅಂತ. ಈ ಕಡೆನ ಆ ಕಡೆನ ಅಂತ. ಮಂಜು ಒಬ್ಬರಿಗೆಲ್ಲ, ಮೋಸಸ್ಗೆ, ಜಾಶ್ವಾಗೆ, ಮೂರ್ತಿಗೆ, ಇಲ್ಲಿರುವಂಥ ಎಲ್ಲರಿಗೂ ಕಳಿಸ್ತಾ ಇರ್ತಾನೆ ಅವನು. ಯಾರು ಏನು ಮಾಡ್ತಾರೆ ಅಂತ ಅವನೇನು ಮಾಡ್ತಾನೆ? ನಮ್ಮ ವಿಷಯ ತೊಗೊಂಡಾಗ ಅಲ್ಲಿ ಇಡ್ತಾನೆ. ನಮ್ಮ ವಿಷಯ ತೊಗೊಂಡೋಗಿ ಅಲ್ಲಿ ಇಡ್ತಾನೆ. ಅವನು ದೂರುಗಾರ, ದೂರು ಕೊಡೋನೇ ಅವನ ಕೆಲಸ. ದೂರುಗಾರನ ಕೆಲಸ ಏನೋ? ದೂರು ಕೊಡಬೇಕು. ಇವನು ಹಿಂಗೆ ಮಾಡ್ದ ದೇವ್ರೆ, ಇವನು ಹಿಂಗೆ ಮಾಡ್ದ, ಇವತ್ತು ನಿನ್ನ ಬೇಕಿದ್ರೆ ಗ್ಯಾರಂಟಿ ನಾನು ತೋರಿಸ್ತೀನಿ, ಬನ್ನಿ. ಇವತ್ತು ಇವನು ಇಂಥ ಸ್ಥಳದಲ್ಲಿ ಇಂಥ ಕೆಲಸ ಮಾಡ್ದ. ನಾವು ಅಂದ್ಕೊಂಡಿದ್ದೀವಿ 4 ಗೋಡೆಯಲ್ಲಿದ್ದೀವಿ, ಅಥವಾ ಊರು ಬಿಟ್ಟಿದ್ದೀವಿ, ಹಳ್ಳಿ ಬಿಟ್ಟಿದ್ದೀವಿ, ರೋಡ್ ಬಿಟ್ಟಿದ್ದೀವಿ, ಎಲ್ಲೋ ಹೋಗಿದ್ದೀನಿ, ನಾನು ಏನೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅಂತ. ಆದರೆ ದೇವರಿಗೆ ಎಲ್ಲ ಗೊತ್ತಿರುತ್ತೆ. ಯಾಕಂದರೆ ದೂರುಗಾರ ತಗೊಂಡೋಗಿ ಅಲ್ಲಿ ವಿಷಯನ ಮುಟ್ಟಿಸ್ತಾ ಇರ್ತಾನೆ. ಅವನು ಸ್ವಲ್ಪ ಕಾಲನೇ ಬಿಟ್ಟಿದ್ದಂತೆ. ಶತ್ರು ಎಲ್ಲಿ ಬೀಜ ಬಿತ್ತಾನೆ ಅಂತ ಹೇಳಿದ್ರೆ ಮುಖ್ಯವಾಗಿ ಮನಸ್ಸಿನಲ್ಲೇ. ಎಲ್ಲಿ ಬಿಡ್ತಾನೆ? ಮನಸ್ಸಿನಲ್ಲಿ. ಅದಕ್ಕೇನೆ ಮನುಷ್ಯನ ಸಂಕಲ್ಪಗಳು ಅನೇಕಗಳಿವೆ. ಎಷ್ಟೇ ಸಂಕಲ್ಪ ಅವನಿದ್ರು ನಿನ್ನ ಮೇಲೆ, ನನ್ನ ಮೇಲೆ ದೇವರ ಸಂಕಲ್ಪ ಅಂತ ಒಂದು ಇರುತ್ತೆ. ಅದನ್ನು ನೆರವೇರೋದಕ್ಕೆ ಅವರು ಇವತ್ತು ಪರಿತಪಿಸುವರಾಗಿದ್ದಾರೆ. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳಲ್ಲಿ 14ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಆ ಜನ ಆ ಕಾಲದಲ್ಲಿ ಯಾವ ರೀತಿಯಾಗಿ ಅವರ ಮಧ್ಯದಲ್ಲಿ ಶತ್ರು ಬೀಜ ಬಿತ್ತಿದನು ಅಂತೇಳಿ ಅದರಲ್ಲಿ ಬರೆಯಲ್ಪಟ್ಟಿದೆ. 22ನೇ ವಾಕ್ಯವನ್ನು ನಾವು ಗಮನಿಸುವಾಗ ಪೌಲನು ಹೇಳ್ತಾನೆ, ನಾವು ಬಹು ಸಂಕಟಗಳನ್ನು ತಾಳಿ ದೇವ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ. ಇದು ಮುಖ್ಯ. ಏನಂತೆ? ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಈಗ ಬೀಜ ಬಿತ್ತುತ್ತಾ ಇದ್ದಾನೆ ಅವನು. ನಾನು ಬಹು ಸಂಕಟ ಅಂದರೆ ನನಗೂ ಬೀಜ ಬಿತ್ತಿದ ಅಂತ ಪೌಲನು ಹೇಳ್ತಾ ಇರೋದು. ಪೌಲನು ನನಗೂ ಬೀಜ ಬಿತ್ತಿದ್ದಾನೆ ಸೈತಾನ, ನಾನು ದೇವ್ರ ರಾಜ್ಯಕ್ಕೆ ಸೇರಬೇಕು ಅಂತ ಹೇಳಿ ನಿಮಗೆ ಎಚ್ಚರಿಕೆ ಮಾತನ್ನು ಹೇಳ್ತೀನಿ. ಏನಂತ ಹೇಳ್ತೀನಿ? ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ. ಅಂದ್ರೆ ಏನು? ನಮ್ಗೆ ಇವತ್ತೆಲ್ಲ ಸ್ಟಡಿ ಮೈಂಡ್ ಇಲ್ಲ. ನಮ್ಗೇನಿಲ್ಲ? ಸ್ಟಡಿ ಮೈಂಡ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಎಚ್ಚರಿಕೆ ಪಡಿಸಿರ್ತಾರೆ. 2000 ವರ್ಷಗಳ ಹಿಂದೆ ಈ ಮಾತನ್ನು ಬರೆಸಿದ್ದಾರೆ ನೋಡಿ. ಅವರನ್ನು ಧೈರ್ಯಗೊಳಿಸಿದರು. ಏನಕ್ಕೆ ಅಂದರೆ ಇವರಿಗೊಂದು ಸಂಕಟ ಬಂತಂತೆ. ಏನು ಸಂಕಟ ಬಂತು ಅಂತೇಳಿ ನಾವು ನೋಡುವಾಗ 12ನೇ ವಾಕ್ಯದಲ್ಲಿ ನೋಡ್ತೀವಿ. ಪೌಲನಿಗೂ ಬಾರ್ನಬನಿಗೂ ಬಂದಂಥ ಒಂದು ಇಕ್ಕಟ್ಟು ಸಂಕಟ ಏನು ಅಂತ ಹೇಳಿದ್ರೆ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಬಾರ್ನಬನನ್ನು ದೌಸ್ ದೇವರಂತಲೂ ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದ್ದರಿಂದ ಅವನನ್ನು ಹರ್ಮೆ ದೇವರಂತಲೂ ಅಂದುಕೊಂಡರು. ಇವನು ಬೀಜ ಬಿತ್ತುತ್ತಾ ಇರೋದು, ಯೇಸು ನಮಗಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟಿದ್ದಾರೆ, ಅವರೊಬ್ಬರೇ ರಕ್ಷಕನು, ಪರಲೋಕ ನಿತ್ಯ ಜೀವ ಸೇರಬೇಕು, ನಾವು ತಂದೆ ರಾಜ್ಯಕ್ಕೆ ಸೇರಬೇಕು ಅಂತ ಹೇಳಿ ಬೀಜ ಬಿತ್ತುತ್ತಾ ಇದ್ರೆ ಯಾರು? ಪೌಲು ಬಾರ್ನಬ. ಆ ಜನರ ಮಧ್ಯದಲ್ಲಿ ಶತ್ರು ಎಲ್ಲಿ ಬೀಜ ಬಿತ್ತದ ಅಂತ ಹೇಳಿದ್ರೆ ಇವ್ರನ್ನ ಅನ್ಯ ದೇವರಿಗೆ ಹೋಲಿಕೆ ಮಾಡಿದ್ದಾನೆ. ಯಾವ ದೇವರಿಗೆ?
ಅನ್ಯ ದೇವರಿಗೆ. ಆ ದಿವಸದಲ್ಲಿ ಈ ದೇವರುಗಳಿದ್ವು. ದೌಸ್ ದೇವರಂತಲೂ ಹರ್ಮೆ ದೇವರಂತಲೂ ಇತ್ತಂತೆ. ಇವತ್ತಿನ ಜನ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ಅಂತ ಹೇಳಿಕೊಂಡು, ಹಿಂದೂಗಳು ಅನ್ನೋ ಪದ ಬರಂಗಿಲ್ಲ, ಅದು ಹಿಂದೂ ನಾಗರಿಕತೆಯ ವಿಷಯ ಅಂತೇಳಿ ನಾವು ಅನೇಕ ಸಲ ಕಂಡಿದ್ದೀವಿ. ಆದರೆ ಹಿಂದೂಗಳು ಅಂದರೆ ಭಾರತ ದೇಶ ಮಾತ್ರ, ಅನ್ಯ ದೇವರುಗಳಿರೋದು ನಮ್ಮ ದೇಶ ಮಾತ್ರ ಅಂದ್ಕೊಂಡಿದ್ದಾರೆ. ಆದರೆ ಅನ್ಯ ದೇವರು ಅನ್ನೋದು ಎಲ್ಲ ಪ್ರಾಂತ್ಯದಲ್ಲೂ ಇದ್ದಾರೆ. ಇಡೀ ಭೂಮಿಯಲ್ಲಿ ಎಲ್ಲ ಪ್ರಾಂತ್ಯದಲ್ಲೂ ಅನ್ಯ ದೇವರುಗಳು ಇದ್ದಾರೆ. ಉದಾಹರಣೆಗೆ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ, ಅಬ್ರಹಾಮನ ತಂದೆ ಯಾರು? ಸಡನ್ ಆಗಿ ಈ ಥರ ಪ್ರಶ್ನೆ ಕೇಳಿ ನಮಗೆ ಸುಮ್ಮನೆ ಬೇಸರ ಮಾಡಿ. ತೆರಹ. ಅವನೇನು ವ್ಯಾಪಾರ ಈ ಕೆಲಸ ಗೊತ್ತಾ? ಗೊಂಬೆ ಮಾಡೋನು. ಅನ್ಯ ದೇವರುಗಳ ಗೊಂಬೆ ಮಾಡಿ ವ್ಯಾಪಾರ ಮಾಡ್ತದಂತ ಒಂದು ಸಂತತಿ ಅವ್ರದ್ದು. ಆದರೆ ದೇವರಲ್ಲಿಂದ ಅವನ ಕರೆದ. ಅವನು ಒಂದು ಮಾತು ಮಾತಾಡಿದ್ರೆ ಬಂದು, ಅದಕ್ಕೆ ಇವತ್ತು ಅವನು ನಂಬಿಕಸ್ಥರ ತಂದೆ, ನೀತಿವಂತರಿಗೆ ತಂದೆ. ಆತನ ಮೂಲಕ ಎಲ್ಲ ಆಶೀರ್ವಾದ. ಅದಕ್ಕೆ ಅವನ ದೇವರು ಅಂತ ಹೇಳೋದಕ್ಕೆ ದೇವರಿಗೆ ನಾಚಿಕೆ ಪಡಲಿಲ್ಲ. ಅಬ್ರಹಾಮನ ದೇವರು ಅಂತ ಹೇಳೋದಕ್ಕೆ ಅವರು ನಾಚಿಕೆ ಪಡಲಿಲ್ಲ. ಒಬ್ಬ ಮನುಷ್ಯನ ಕುರಿತು ಅಷ್ಟು ಧೈರ್ಯವಾಗಿ, ಅಷ್ಟು ಒಂದು ಹೆಮ್ಮೆಯಿಂದ ಹೇಳ್ಕೊಂಡ್ರು ಏನಂತ, ನಾನು ಅಬ್ರಹಾಮನ ದೇವರು. ಕಾರಣ ಅವನಲ್ಲಿದ್ದಂಥ ಬದಲಾವಣೆ. ಅವನು ಕ್ರಿಸ್ತ ನಂಬಿಕೆ ಅವನಿಗಿಲ್ಲ. ಅವಾಗ ಯೇಸುವಿಂದ್ರ ಯೆಹೋವ. ಆದರೆ ಯೆಹೋವನಲ್ಲಿ ಯೇಸು ಇದ್ದಾರೆ ಎಂಬುದನ್ನು ಅವನು ಅರಿತುಕೊಳ್ಳುವುದಕ್ಕೆ ಮುಂಚೆ ನನಗೊಬ್ಬರು ದೇವರಿದ್ದಾರೆ ಎಂಬುದನ್ನು ಅರಿತುಕೊಂಡ. ಯೇಸು ಅನ್ನೋ ಪದ 2000 ವರ್ಷಕ್ಕೆ. ಎಷ್ಟಕ್ಕೆ? 2000 ವರ್ಷಕ್ಕೆ. ಆದರೆ ಹಳೆ ಒಡಂಬಡಿಕೆ ಕಾಲಕ್ಕೆ ಯೇಸು ಅನ್ನೋ ಪದ ಇಲ್ಲ. ಆದರೆ ಯೇಸುನೇ ಆ ತಂದೆ ದೇವರು, ಯೇಸುನೇ ಪವಿತ್ರಾತ್ಮ, ಮೂವರಿಗೂ ಒಂದೇ ಹೆಸರು. ಇದನ್ನು ಅನೇಕ ಸಲ ಹೇಳಿದ್ದೀವಿ. ಇವಾಗ ನಾವು ಆ ಟಾಪಿಕ್ ಬೇಡ. ಹೇಳೋದೇನೆಂದರೆ, ಆ ಪೌಲನಿಗೆ ಬಂದಂಥ ಒಂದು ಶೋಧನೆ ಅವನ ಮನಸ್ಸಿನಲ್ಲಿ ಬೀಜ ಬಿತ್ತಿದ್ದಾನೆ. ಇನ್ನೂ ನಿಮ್ಗೆ ಹತ್ರವಾಗಿ ಹೇಳ್ತೀನಿ ನೋಡಿ, ಏನಕ್ಕೆ ಅವರು ಆ ಥರ ಅಂದ್ಕೊಂಡ್ರು ಅಂತ ಹೇಳಿದ್ರೆ, 8ನೇ ವಾಕ್ಯದಲ್ಲಿ, ಲುಸ್ತ್ರದೊಳಗೆ ಕಾಲುಗಳಿಲ್ಲ ಬಲವಿಲ್ಲದ ಒಬ್ಬ ಮನುಷ್ಯನ ಕೂತಿದ್ದನು. ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯದೆ ಇದ್ದವನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ನಿಮಗೂ ಅದೇ ಹೇಳೋದು ನಾನು ಯಾವಾಗ. ನೀವು ದೇವರ ವಾಕ್ಯನ ಕೇಳಿದ್ರೆ ಶ್ರದ್ಧೆಯಿಂದ ಕೇಳಬೇಕು. ಹೇಗೆ ಕೇಳಬೇಕು? ಶ್ರದ್ಧೆಯಿಂದ ಕೇಳಬೇಕು. ಆಗಲೇ ಅದಕ್ಕೆ ಫಲ ಸಿಗೋದು. ಅಲ್ಲಿ ಅವನೊಬ್ಬ ಹುಟ್ಟು ಕುಂಟ, ಆದರೆ ಶ್ರದ್ಧೆಯಿಂದ ಕೇಳ್ತಾ ಇದ್ದಾನೆ, ಕಿವಿಗೊಟ್ಟು ಕೇಳ್ತಾ ಇದ್ದಾನೆ. ಕಿವಿಗೊಟ್ಟು ಅಂತೇಳಿ ಆ ಪದ ಬಳಸೋದಕ್ಕೆ ಕಾರಣ ಏನಂದರೆ, ಶ್ರದ್ಧೆಯಿಂದ ಕೇಳಿದ ಅಂತ ಅರ್ಥ. ಕೇಳಿದಾಗ ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು. ಅವನಲ್ಲಿ ಏನೇನು ತಿಳ್ಕೊಂಡು ಇವರು? ನಂಬಿಕೆ ಇದೆ. ವಾಸ್ಯ ಆಗೋದಕ್ಕೆ ಅವನ ಹತ್ರ ನಿಜವಾಗ್ಲೂ ನಂಬಿಕೆ ಇದೆ. ಅದಕ್ಕೆ ಪೌಲು ನಮಗೇನಂತ ಹೇಳಿದ್ದು ಗೊತ್ತಾ? ನೀವು ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಪಡಿಸಿದನು ಅಂತ ನಾವು ನೋಡಿದ್ದು ವಾಕ್ಯದಲ್ಲಿ. ಅಂದರೆ ಇವತ್ತು ನಾವು ಆ ಧೈರ್ಯದಲ್ಲಿ ಇದ್ದೇವಾ? ಅವನು ಉಂಟೆಂದು ತಿಳಿದು ನೀನು ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನ ಹಾರಿ ನಡೆದಾಡಿದನು. ಇನ್ಸ್ಟಾಲ್ಮೆಂಟಲ್ಲಿ ಬಿಡುಗಡೆ ಆಗಲಿಲ್ಲ. 8 ವಾರ ಬನ್ನಿ, 5 ವಾರ ಸಭೆಗೆ ಬನ್ನಿ, 3 ವಾರ ಉಪವಾಸ ಕೂಟಕ್ಕೆ ಬನ್ನಿ, 3 ತಿಂಗಳು ಬಿಡುಗಡೆ ಉಪವಾಸ ಕೂಟಕ್ಕೆ ಬನ್ನಿ, ನಿಮ್ಗೆ ಬಿಡುಗಡೆ ಆಗುತ್ತೆ ಅಂತೇಳಿ ಹೇಳಲಿಲ್ಲ. ಅವನು ನೋಡ್ದ ಸ್ಪಾಟಲ್ಲಿ. ಯೇಸು ಮಾಡಿದ ಹಂಗೇನೆ, ಪೌಲ ಮಾಡಿದ ಹಂಗೇನೆ, ಪೇತ್ರ ಮಾಡಿದ್ದು ಹಂಗೇನೆ, ದೇವರ ಶಿಷ್ಯರುಗಳು ಮಾಡಿಲ್ಲ. ಹೇಗೆ ಅಂತ ಹೇಳಿದ್ರೆ ಸ್ಪಾಟಲ್ಲಿ ಡೆಲಿವರಿ, ಸ್ಪಾಟಲ್ಲೇ ಬಿಡುಗಡೆ. ನೋ ಇನ್ಸ್ಟಾಲ್ಮೆಂಟು, EMI ಆಪ್ಷನ್ ಎಲ್ಲ ಇರಲಿಲ್ಲ ಬಿಡುಗಡೆಗೆ. ದೇವರ ಹತ್ರ ಏನಿಲ್ಲ ಬಿಡುಗಡೆಗೆ, EMI ಆಪ್ಷನ್ ಇಲ್ಲ, ಡೈರೆಕ್ಟು ಡೆಪಾಸಿಟ್ ದೇವರ ಹತ್ರ ಅಲ್ವಾ. ಸೊ ಇದನ್ನ ನೋಡಿ ಇವ್ರೇನು ಮಾಡಿದ್ರು, ಅಲ್ಲಿದ್ದ ಜನ ಯೇಸುವಿನ ಹೆಸರಿನಲ್ಲಿ ಮಾಡ್ತಿದ್ದಾರೆ, ಯೇಸುವನ್ನೇ ಬೀಜ ಬಿತ್ತಿದ್ದಾರೆ. ಆದರೆ ಆ ಜನಕ್ಕೆ ಆ ಪಾರಂಪರ್ಯ ಬಿಟ್ಟು ಹೋಗಿಲ್ಲ, ಆ ಅನ್ಯರಿಗೇನು ಬಿಟ್ಟು ಹೋಗಿಲ್ಲ. ಅದಕ್ಕೆ ಅವ್ರೇನು ಮಾಡಿಬಿಟ್ರು, ದೌಸ್ ದೇವರಂತಲೂ ಹರ್ಮೆ ದೇವರಂತಲೂ ಅಂತ ಏನು ಮಾಡಿದ್ರು, ಅವ್ರನ್ನ ಕರೆದು ಬಿಟ್ರು. ಹಾಗೆ ಹೇಳ್ತಾನೆ, ನನಗೂ ಸಂಕಟ ಇದೆ, ವಿಷ ಬೀಜ ಬಿತ್ತಾನೆ, ನಾನೇನಾಗಿದ್ದೀನಿ, ದೇವರ ರಾಜ್ಯದೊಳಗೆ ಸೇರ್ಬೇಕಂತ ತುಂಬ ಎಚ್ಚರಿಕೆಯಿಂದ ಇದ್ದೀನಿ. ನೀವು ಎಚ್ಚರಿಕೆಯಿಂದ ಇರಿ, ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ, ಸ್ಟಡಿ ಮೈಂಡ್ ಇರಲಿ, ಈ ಕಡೆ ಆ ಕಡೆ ಬಾಲ್ಬೇಡಿ, ಎಡಕ್ಕಾಗಲಿ ಬಲಕ್ಕಾಗಲಿ ಬಿದ್ದೋಗ್ಬೇಡಿ ಅಂತ ಹೇಳಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟರು. ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಅಂತ ಹೇಳೋದಕ್ಕೆ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ರಕ್ಷಕನೊಬ್ಬನಿದ್ದಾನೆ ಎಂಬುದನ್ನು, ಆ ರಕ್ಷಕನಿಂದ ದೂರ ಮಾಡಬೇಕೆಂಬುದನ್ನು ಶತ್ರು ಬೀಜ ಬಿತ್ತೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಇವತ್ತು ಅದನ್ನು ತಿಳ್ಕೋಬೇಕು. ಅವನೇನು ಮಾಡ್ತಾನೆ ಅಂದರೆ, ಹೃದಯದಲ್ಲಿ
ವಿಷದ ಬೀಜ ಬಿತ್ತಬೇಕು ಅಂತ ಅನ್ಕೊಳ್ತಾನೆ. ನಂಬಿಕೆಯಿಂದ ದೂರವಾಗುವಂತೆ ಮಾಡ್ತಾನೆ. ನಂಬಿಕೆ ಎಂಬ ಒಂದು ಸಲ ಆ ಹಡಗು, ನಂಬಿಕೆ ಎಂಬ ಹಡಗು ಒಂದು ಸ್ವಲ್ಪ ಏಟ್ ಬಿದ್ದರೂ ಕೂಡ ನೀರಿನಲ್ಲಿ ಏನಾಗೋಗುತ್ತದೋ ನಿಮಗೂ ಅಷ್ಟೇ. ನಂಬಿಕೆ ಎಂಬ ಹಡಗು ನಿಮ್ಮದು, ನಾವೇ ಏನು ಬೇಕಾದ್ರೆ ಇಟ್ಕೊಳ್ಳಿ, ಅದೇನಾಗಬಾರ್ದು, ಏಟು ಬೀಳಬಾರ್ದು. ಏಟು ಬಿತ್ತು ನೀವು ಮುಳುಗೋಗ್ತೀರ. ಅದಕ್ಕೆ ಅದನ್ನು ಕಾಪಾಡ್ಕೊಳ್ಬೇಕು. ನಂಬಿಕೆ ಎಂಬ ಹಡಗನ್ನ ನಾವು ಕಾಪಾಡ್ಕೊಳ್ಬೇಕು. ಈಗ ನಮ್ಮ ಕಣ್ಮುಂದೆ ನಮ್ಗೆ ಎಷ್ಟು ಜನ ನಮ್ಗೆ ಗೊತ್ತಿರೋರು ಹಿಂದಟ್ಟಿ ಹೋಗಿಲ್ಲ ಅಲ್ವಾ? ಕಾರಣ ನಂಬಿಕೆ ಎಂಬ ಹಡಗು ಏಟು ಬಿತ್ತು. ಏಟು ಬಿದ್ದ ಕಾರಣ ಅವ್ರೇನಾದ್ರು ಹಿಂದಟ್ಟಿ, ಇಲ್ಲಾಂದ್ರೆ ಇವತ್ತು ನಮ್ಮ ಸಭೆಯಲ್ಲಿ ಸ್ಥಳ ಇರ್ತಾ ಇರಲಿಲ್ಲ. ನಾವು ದೊಡ್ಡ ಬಿಲ್ಡಿಂಗ್ ತಗೊಳ್ಳಿ, ಆದರೆ ಆ ನಂಬಿಕೆನ ಯಾರು ಕಾಪಾಡ್ಕೊಂಡಿಲ್ಲ. ಇವತ್ತು ಈ ಲೋಕದೊಳಗೆ ಬೇರೆ ರೀತಿಯಾಗಿ ಅವರನ್ನ ಅಂದರೆ ಶರೀರದಿಂದ ಬೆಳೆಸಬೇಕು, ಆತ್ಮಿಕವಾಗಿ ಬೆಳೆಸಬೇಕು ಅಂತ ಅವನು ಬಹಳವಾಗಿ ಹೋರಾಡ್ತಿರ್ತಾನೆ. ಅವನ ಕೆಲಸನೇ ಏನು ಗೊತ್ತಾ? ಏನಾರ ಮಾಡಿ ದೇವರಿಂದ ದೂರ ಮಾಡಬೇಕು. ಅವನು ಬಿದ್ದ, ಯಾವಾಗ ಭೂಮಿ ಮೇಲೆ ಬಿದ್ದನೋ, ತಳ್ಳಲ್ಪಟ್ಟನೋ, ದೊಬ್ಬಲ್ಪಟ್ಟನೋ, ಅವನ ಕೆಲಸ ಅಷ್ಟೇ. ಅವತ್ತಿನಿಂದ ಅವನ ಪ್ರಯತ್ನ ನಡೀತಾ ಇದೆ. ಇದನ್ನು ನಾವು ಎಚ್ಚರಿಕೆ ಮಾಡಿ ತಿಳ್ಕೊಂಡ್ರೆ ನಾವು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ನೆಲೆಗೊಂಡಿರಬೇಕು, ಅದರಲ್ಲಿ ಸ್ಥಿರವಾಗಿರಬೇಕು. ಕೆಲವು ಆಟೋ ಹಿಂದೆ ಕೆಲವರು ಬರೆದಿರ್ತಾರೆ, ಏನು ಗೊತ್ತಾ? ಗುರು, ವಿಶ್ವಾಸದಲ್ಲೇ ವಿಷ ಇದೆ. ಏನಂತ? ವಿಶ್ವಾಸದಲ್ಲೇ. ಅಲ್ಲಿಗೆ ಅವನಿಗೆ ವಿಶ್ವಾಸ ಅನ್ನೋ ಪದೇ ಗೊತ್ತಿಲ್ಲ, ಅದರ ಅರ್ಥ ಗೊತ್ತಿಲ್ಲ. ವಿಶ್ವಾಸದಲ್ಲೇ ವಿಷ ಇದೆ ಅಂತ ಹೇಳಿ ಒಬ್ಬ ಹಾಕೊಂತಾನಂದ್ರೆ ಅವನಲ್ಲಿ ಎಂಥ ಬೀಜನ ಬಿತ್ತಲ್ಪಟ್ಟಿರಬೇಕು ಅಲ್ವಾ? ವಿಶ್ವಾಸ ಅನ್ನೋ ಪದ ಎಷ್ಟು ಒಂದು ಅದ್ಭುತವಾದ ಒಳ್ಳೆಯ ಪದ. ಅದನ್ನು ಆ ರೀತಿ ಹಾಕ್ಕೊಂತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಅವನಿಗೆ ಬೀಜ ಬಿತ್ತಲ್ಪಟ್ಟಿದೆ. ಅವನಲ್ಲಿ ವಿಷದ ಬೀಜ ಬಿತ್ತಲ್ಪಟ್ಟಿರೋದ್ರಿಂದ ಅವನು ಬೇರೆಯವ್ರಿಗೆ ಏನು ಹೇಳ್ತಾನೆ? ವಿಶ್ವಾಸದಲ್ಲೇ ವಿಷ ಇದೆ. ವಿಷ ಹೇಳಕ್ಕೆ ಸಾಧ್ಯ? ವಿಷ ಬಂದ್ಬಿಟ್ಟು ನಾನು ಪರಿಶುದ್ಧ ಅಂತ ಹೇಳಕ್ಕೆ ಸಾಧ್ಯನಾ? ಇಲ್ಲ. ಕಲಬೆರಕೆ, ನಿರ್ಮಲವಾಗಿರುತ್ತೆ. ಪರಿಶುದ್ಧ, ಅಶುದ್ಧನೇ. ಅವನು ಅಶುದ್ಧ. ದೇವರ ಪ್ರೀತಿಯನ್ನು ತಿಳಿಯಲು ದೇವರು ಯಾವತ್ತೂ ಯಾರಿಗೂ ಬಲವಂತ ಮಾಡಿಲ್ಲ. ಯೇಸು ಕ್ರಿಸ್ತನ ಪ್ರೀತಿನ ತಿಳಿದುಕೊಳ್ಳೋದಕ್ಕೆ, ದೇವರ ಪ್ರೀತಿನ ತಿಳಿದುಕೊಳ್ಳೋದಕ್ಕೆ ಯಾವತ್ತೂ ದೇವರು ಯಾರಿಗೂ ಬಲವಂತ ಮಾಡಿಲ್ಲ. ಒಂದು ವಿಷಯನ, ಒಂದು ವಾಕ್ಯ ನಿಮಗೆ ನೆನಪಿಗೆ ತರ್ತೀನಿ. ಕೀರ್ತನೆಗಳು 34ನೇ ಅಧ್ಯಾಯ 8ನೇ ವಾಕ್ಯ. KJV ಬೈಬಲ್ನಲ್ಲಿ ಬೇರೆ ರೀತಿ ಬರೆಯಲ್ಪಟ್ಟಿದೆ. ಕರ್ತನು ಒಳ್ಳೆಯವನೆಂದು ರುಚಿಸಿ ನೋಡಿರಿ, ಆತನನ್ನು ಆಶ್ರಯಿಸಿಕೊಳ್ಳುವ ಮನುಷ್ಯನು ಧನ್ಯನು. ಕೀರ್ತನೆ ನಮ್ಮ ಬೈಬಲ್ ಸಂಸ್ಥೆಯಲ್ಲಿ ಬೇರೆ ತರ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ ನಮ್ಮದ್ರಲ್ಲಿ? ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ. ಈಗ ಅನುಭವ ಬರಬೇಕು ಅಂತ ಹೇಳಿದ್ರೆ ಅರ್ಥ ಏನಲ್ಲಿ? ರುಚಿಸಿ ನೋಡಬೇಕು ಅಂತಾನೆ. ಟೆಸ್ಟ್ ಮಾಡಬೇಕು. ಆ ಹೋಟ್ಲಲ್ಲಿ ಈ ಟೇಸ್ಟ್ ಇದೆ, ಈ ಹೋಟ್ಲಲ್ಲಿ ಈ ಟೇಸ್ಟ್ ಇದೆ, ಅಲ್ಲಿ ಬಿರಿಯಾನಿ ಚೆನ್ನಾಗಿದೆ, ಇಲ್ಲಿ ಬಿರಿಯಾನಿ ಚೆನ್ನಾಗಿದೆ ಅಂತ ನಾವು ಹೇಳುವಂಥ ನಾವುಗಳು, ಮೀನು ಇದು ಚೆನ್ನಾಗಿರುತ್ತೆ, ಅದು ಫ್ರೈ ಚೆನ್ನಾಗಿರುತ್ತೆ ಅಂತ ಹೇಳುವಂಥ ನಾವುಗಳು ನಮ್ಮ ದೇವ್ರನ್ನ ರುಚಿಸಿ ನೋಡಿ ಅಂತೇಳಿ ಅವ್ರಿಗೆ ಹೇಳಲ್ಲ. ನಾವು ಹೇಳೋದೇ ಬೇರೆ ವಿಧ, ಅದರಿಂದ ಅವ್ರು ಬರಲ್ಲ. ಅವ್ರೇನು ಮಾಡ್ತಾರೆ? ಇವ್ರ ಹತ್ರ ಹೋದ್ರೆ ಸಾಕಪ್ಪ, ಚರ್ಚಿಗೆ ಬನ್ನಿ ಅನ್ನೋದಕ್ಕೆ ಮುಂಚೆ ನಿಮ್ಮಿಂದ ಅವ್ರಿಗೆ ರುಚಿ ಗೊತ್ತಾಗಬೇಕು. ಹೇಗೆ? ಉದಾಹರಣೆ, ಗಂಡ ಹೆಂಡತಿ ಜಗಳ ಅಂತ ಇಟ್ಕೊಳ್ಳೋಣ. ಯಾರಿಗೆ ಜಗಳ? ಈಗ ಅವ್ರಿಗೆ ನೀವು ಯೇಸು ಕಡೆ ಬರಬೇಕು ಅಂತ ಹೇಳಿದ್ರೆ ನೀವು ಗಂಡ ಹೆಂಡತಿ ಏನಾಗಿರ್ಬೇಕು? ಜಗಳ ಆಡಿರಬಾರ್ದು. ನಮ್ಮನೆ ಮುಂದೆ ನಾವೇ ಗಂಡ ಹೆಂಡತಿ ಮನೇಲಿರೋ ಜಗಳ ಆಡಿದ್ರೆ ಇನ್ನೊಬ್ರು ಹೆಂಗೆ ಹೇಳಕ್ಕೆ ಸಾಧ್ಯ? ಮನೆ ಮುಂದೆ ಆಗೋಯ್ತು, ರೋಡಲ್ಲಿ ಆಗೋಯ್ತು, ಊರಿನವ್ರಿಗೆಲ್ಲ ಗೊತ್ತಾಗೋಯ್ತು. ಈ ಯೇಸು ಹೇಳಕ್ಕೆ ಸಾಧ್ಯನಾಗ? ಚಾನ್ಸೇ ಇಲ್ಲ. ಸೊ ನೀನು ಏನು ಮಾಡಬೇಕು? ನಿನ್ನಿಂದ ಸುಗಂಧ ವಾಸನೆ ಬರಬೇಕು. ಸೊ ಬೀಜ ಬಿತ್ತಲ್ಪಡೋದು ರೂಪ ಹೇಳ್ತಿದ್ದೀನಿ ಅನೇಕ ವಿಧದಲ್ಲಿ. ಅದಕ್ಕೆ ಮನುಷ್ಯನ ಸಂಕಲ್ಪಗಳು ಅನೇಕವಿದ್ದರೂ ಯೆಹೋವನ ಸಂಕಲ್ಪ ಈಡೇರುವುದು ಅಂತೇಳಿ ಸುಮ್ಮನೆ ಅವರು ಹೇಳ್ಕೊಟ್ಟಿಲ್ಲ. ಇವತ್ತು ವಾಗ್ದಾನವಾಗಿ ನಮ್ಮ ಕೃತಿಗಳು, ಆತನ ಸಂಕಲ್ಪ ಬೇರೆಯಾಗಿದೆ. ನೀವೇನು ಮಾಡಬೇಕು? ರುಚಿಸಿ ನೋಡಬೇಕು. ಯೆಹೋವನು ಸರ್ವೋತ್ತಮನೆಂದು ಅನುಭವವನ್ನು ತಿಳ್ಕೊಳ್ಬೇಕು. ಕರ್ತನು ಒಳ್ಳೆಯವನಂತ ರುಚಿಸಿ ನೋಡಬೇಕು. ಆತನನ್ನು ಆಶ್ರಯಿಸಿಕೊಳ್ಳುವ ಮನುಷ್ಯನು ಧನ್ಯನು. ಈಗ ಇಲ್ಲಿ ಇರೋರ ಹತ್ರಲ್ಲ ಒಂದು ಪ್ರಶ್ನೆ. ಯಾರೋ ಹೇಳಿದ್ರು, ನಮ್ಮ ಡ್ಯಾಡಿ ಮಮ್ಮಿ ಹೇಳಿದ್ರು,
ನಮ್ಮ ಪಾಸ್ಟರ್ ಹೇಳಿದ್ರು ಅಂತ ಹೇಳಿ ಇಲ್ಲಿ ಕುಂತಿದ್ದೀರಾ, ಇಲ್ಲ ನಿಜವಾಗ್ಲೂ ನನಗೆ ದೇವ್ರು ಬೇಕು ಅಂತ ಕುಂತಿದ್ದೀರಾ? ಜೋರ ಹೇಳಿ. ಇದು ದೇವರು ಬೇಕಾಗಿರೋದು. ನಮ್ಮ ಪಾಸ್ಟರ್ ಹೇಳಿದ್ರು, ಅಲ್ಲೇನೋ ನಡೀತು, ಇಲ್ಲೇನೋ ನಡೀತು, ನಮ್ಮ ಡ್ಯಾಡಿ ಮಮ್ಮಿ ಹೋಗ್ತಿದ್ದಾರೆ, ಅಲ್ಲ ನಮ್ಮ ಮಕ್ಕಳು ಅಲ್ಲಿಗೆ ಹೋಗ್ತಿದ್ದಾರೆ ಅಂತೇಳಿ ಯಾರಾದರೂ ದೇವರ ಸಮೀಪಕ್ಕೆ ಬಂದಿದ್ರೆ ಹೋಗ್ಬಿಡಿ ಆಚೆಗೆ. ನಿಮಗೆ ದೇವರು ಬೇಕು ಅಂದರೆ ಇಲ್ಲಿ ಕುಳಿತುಕೊಳ್ಳಿ. ಇದು ದೇವರ ಮಾತು. ಅದಕ್ಕೇನೆ ರುಚಿ ನೋಡಬೇಕು, ಒಳ್ಳೆಯವನಂತ ರುಚಿ ನೋಡಬೇಕು. ನೋಡಿ, ಯೇಸುವನ್ನ ರೀಪ್ಲೇಸ್ ಮಾಡುವಂಥ, ಆತನಿಗೆ ಸಮಾನನಾದಂಥ, ಆತನಿಗೆ ಬದಲಾಗಿ ಇನ್ನೊಬ್ಬರನ್ನ ಹೇಳೋದಕ್ಕೆ ಯಾರನ್ನ ಇದ್ರೆ ನೀವು ಹೇಳಿ ನೋಡಿ. ಅಂತ ತ್ಯಾಗ ಮಾಡಿದ್ದಾರೆ ಯೇಸು ಕ್ರಿಸ್ತನು, ನಿನಗಾಗಿ ನನಗಾಗಿ. ಈ ಶತ್ರು ಕೆಲಸ ಏನು ಗೊತ್ತಾ? ಯಾರು ವೀಕ್ ಆಗಿದ್ದಾರೆ ಅವ್ರನ್ನ ಹುಡ್ಕೊಂಡು ಹೋಗ್ತಾನೆ. ಆ ವೀಕ್ ಬಾಡಿಗಳನ್ನ, ವೀಕ್ ಆತ್ಮಗಳನ್ನ ಹುಡ್ಕೊಂಡು ಹೋಗಿ ಅಲ್ಲಿ ಬೀಜ ಬಿತ್ತಕ್ಕೆ ನೋಡ್ತಾನೆ. ಶತ್ರುಗೆ ವಿಷದ ಬೀಜ ಬಿತ್ತಬೇಕು ಅಂದ್ರೆ ಬಹಳ ಇಷ್ಟ. ಯಾವ ಬೀಜ? ಈಗ ಶತ್ರು ಮೊದಲನೇದಾಗಿ ಯಾರಲ್ಲಿ ಬೀಜ ಬಿತ್ತಿದ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತು. ಹವ್ವಳಲ್ಲಿ ಬೀಜ ಬಿತ್ತಿದ. ಇವತ್ತು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಇಂಗ್ಲೀಷ್ನಲ್ಲಿ ಹೆಂಡತಿಗೆ ಏನಂತ ಹೇಳ್ತೀವಿ? ವೈಫ್. ಸ್ಪೆಲ್ಲಿಂಗ್ ಏನು? WIFE. ಈ 4 ಅಕ್ಷರದಲ್ಲಿ ಇವತ್ತು ಭೂಮಿ ಮೇಲಿರುವ ಟೆಕ್ನಾಲಜಿ ಎಲ್ಲ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ವೈಫ್ ಅನ್ನೋದ್ರಲ್ಲಿ 4 ಅಕ್ಷರದಲ್ಲಿ 4 ಟೆಕ್ನಾಲಜಿ ಸಿಗಾಕೊಂಡಿದೆ. ವಾಟ್ಸಪ್. ಡಬ್ಲ್ಯೂಗೆ ಏನದು? ವಾಟ್ಸಪ್. ನೆಕ್ಸ್ಟ್ ಐ, ಇನ್ಸ್ಟಾಗ್ರಾಮ್. ನೆಕ್ಸ್ಟ್ ಎಫ್, ಫೇಸ್ಬುಕ್. 4ನೇದು ಇಮೇಲ್. ಟೆಕ್ನಾಲಜಿ ಎಲ್ಲಿದೆ? ಹುಷಾರಾಗಿರಿ ಪುರುಷರೇ ಹುಷಾರಾಗಿರ್ರಿ. ಈ 4 ಟೆಕ್ನಾಲಜಿ ಸ್ತ್ರೀಯಲ್ಲಿ ಇದೆ. ಯೋಚನೆ ಮಾಡಿ. ಗಂಡ ಹೆಂಡತಿ ಹೆಸರು ಮೇಲೆ ಪ್ರೀತಿಯಿಂದ ಕಾರ್ ಕೊಡಿಸ್ತಾ. ಏನು ಗುಣ? ಕಾರ್ ಹೆಸರು ಹೆಂಡತಿ ಮೇಲಿದೆ, ಆಕೆ ನಂಬರ್ ಇದೆ. ಇದು ನಿಮ್ಮ 3 ತಿಂಗಳ ಪೇಪರಲ್ಲಿ ಬಂದಿದ್ದ ನ್ಯೂಸ್ ಆಯ್ತಾ? ಗಂಡ ಹೆಂಡತಿಗೆ ಹೇಳ್ತಿದ್ದಾನೆ, ಅಮ್ಮ ಕೆಲಸದ ಮೇಲೆ ನಾನು ಹೊರಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಕಾರ್ ಎತ್ಕೊಂಡು ಹೊಟ್ಟೋದ. ಸಂಜೆ ಸ್ವಲ್ಪ ಲೇಟ್ ಆಗ್ಬೋದು ಅಂತೇಳಿ ಆಯ್ತು. ಇದು ನಡೆದು 1 ತಿಂಗಳ ಮೇಲೆ ಆಗೋಯ್ತು. 1 ತಿಂಗಳಾದಮೇಲೆ ಹೆಂಡತಿಗೆ ಫೋನ್ಗೆ ಒಂದು ಮೆಸೇಜ್ ಫೋಟೋ ಸಮೇತ ಬರ್ತಾ ಇದೆ. ಏನಂತ? ಆ ದಿವಸದಲ್ಲಿ ನಿಮ್ಮ ಗಂಡ ಸಿಗ್ನಲ್ ಜಂಪ್ ಮಾಡಿದ್ದಾರೆ ಅಂಥೇಳಿ ಫೋಟೋ ಸಮೇತ ಬಂದಿದೆ. ಫೋಟೋ ನೋಡಿದ್ರೆ, ಓಪನ್ ಮಾಡಿ ನೋಡಿದ್ರೆ ಪಕ್ಕದಲ್ಲಿ ಒಂದು ಲೇಡಿ ಕುಂತ್ಕೊಂಡಿದ್ದೆ, ಆ ಬೆಲ್ಟ್ ಹಾಕೊಂಡು ಕೂತ್ಕೊಂಡಿದ್ದೆ. ಏನದು? ಲೇಡಿ ಬೆಲ್ಟ್ ಹಾಕಿ ಕೂತ್ಕೊಂಡೈತೆ. ಏನು? ಅವನು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಿ ಹೋಗಿದ್ದಾನೆ? ಬೇರೆ ಯಾವುದೋ ಅಕ್ರಮ ಸಂಬಂಧ. ಆದರೆ ಟ್ರಾಫಿಕ್ ಪೊಲೀಸರು ಸಿಗ್ನಲ್ ಬಿದ್ದು ಹೆಂಡತಿ ಹೆಸರು ಮೇಲೆ ಇದ್ದಿದ್ದು ಗಾಡಿ, ಹೆಂಡತಿ ನಂಬರ್ ಇದ್ದಿದ್ದಕ್ಕೆ ಫೋಟೋ ಎಲ್ಲಿ ಬಂತು? ಈಗ ವಾಟ್ಸಪ್ಪಿಂದ ಏನು ಬಂತು ಮೆಸೇಜು? ಯಾರಿಗೆ ಸಮಸ್ಯೆ? ಸೊ ಹುಷಾರಾಗಿರ್ಬೇಕು. ಗಾಡಿ ಓಡಿಸೋರು, ಗಾಡಿ ಇಟ್ಟಿರೋರು ಹೆಲ್ಮೆಟ್ ಹಾಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಯಾರನ್ನ ಕುಂಡಿಸ್ಕೊಂಡು ಹೋಗೋದು, ಎಲ್ಲೋ ಹೋಗ್ತೀನಿ ಅಂತೇಳಿ ಎಲ್ಲೋ ಹೋಗೋದು. ಪುರುಷರೇ ಎಚ್ಚರಿಕೆಯಾಗಿರ್ರಿ. ಪೌಲನು ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿರಿ ಅಂತ. ನೀವು ಬೇರೆ ಯಾವುದೋ ನಂಬಿಕೆಯಲ್ಲಿದ್ದೀರಾ. ನಿಮ್ಮ ಸಂಕಲ್ಪಗಳು ಬೇರೆ ರೀತಿ ಇದೆ. ಯೆಹೋವನ ಸಂಕಲ್ಪ ಈಡೇರಬೇಕಾ? ಒಪ್ಪಿಸಿಕೊಳ್ಳಿ. ದೇವರು ಎಚ್ಚರಿಕೆ ಪಡಿಸ್ತಾರೆ. ಯೇಸು ದೇವರು ಈಗ ಇನ್ನೂ ಒಂದು ನಮ್ಮ ಇದಕ್ಕೆ ಆತ್ಮಿಕವಾಗಿ ನಾನು ಹೇಳಕ್ಕೆ ಬಂದರೆ, ಸಿದ್ದರಾಮಯ್ಯನವರು ಮೊನ್ನೆ ಒಂದು ತಿಂಗಳು ಅನ್ಕೊತೀನಿ ಪೇಪರಲ್ಲಿ ಐತೆ, ನಾನು ಎತ್ಕೊಂಡ್ಬಂದಿನಿ. ನಾನು ಒಳ್ಳೆ ಒಂದು ಸುದ್ದಿ ಹಾಕಿದ್ರು. ಆದರೆ ಯಾವತ್ತು ಅಂತ ಹೇಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ಹಾಕಿರೋದಿತ್ತು, 23ನೇ ತಾರೀಕು. ಮಕ್ಕಳಿಗೆ ಮೊಬೈಲ್ ನಿಷೇಧ. ನಾನು ಹೇಳಿಲ್ಲ, ಇದೆಯಾ? ಮಕ್ಕಳಿಗೆ ಮೊಬೈಲ್ ನಿಷೇಧ. ಇದು ಮಾಡಿದ್ರೆ ಖಂಡಿತವಾಗ್ಲೂ ಬಹಳ ಉತ್ತಮನೇ. ಏನು ಮಾಡಿದ್ರೆ? ಇದು ಮಾಡಿದ್ರೆ ಬಹಳ ಉತ್ತಮನೇ. ಆದರೆ ಇವತ್ತು ಎಜುಕೇಷನ್ನು ತುಂಬ ಮೊಬೈಲ್ನಲ್ಲಿ ಏನೇನೋ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಮೊಬೈಲ್ ಜೊತೆಗೆ ಬರ್ತಾ ಇದೆ. ಆದರೆ ಇವಾಗ ಎಜುಕೇಷನ್ ಮಿನಿಸ್ಟ್ರ್ ಎಲ್ಲ ಸ್ವಲ್ಪ
ಬದಲಾವಣೆ ಮಾಡೋಣ ಅಂತಿದ್ದಾರೆ. ಈ ಮೊಬೈಲ್ನಿಂದನೇ ಮನುಷ್ಯನೊಳಗಡೆ ಬೇಕಾದಷ್ಟು ಬೀಜಗಳು ಬಿತ್ತಲ್ಪಡ್ತವೆ. ಅದರ ಆತ್ಮಿಕವಾಗಿ ಏನಂತ ಹೇಳಿದ್ರೆ, ಅನೇಕ ಸೇವಕರುಗಳು ಬಂದು ದುರುಪದೇಶಗಳನ್ನ ಮಾಡಿಕೊಂಡು ಉಪದೇಶ ಸತ್ಯವೇದನ ಬಿಟ್ಟು ಇವ್ರದೇ ಒಂದು ಅಭಿಪ್ರಾಯಗಳನ್ನ ಹೇಳ್ಕೊಂಡು ಮನುಷ್ಯರನ್ನ, ಕ್ರೈಸ್ತರನ್ನೇ ಏನು ಮಾಡ್ತಿದ್ದಾರೆ, ನಂಬಿಕೆಯಿಂದ ದೂರ ಆಗೋ ಥರ ಮಾಡ್ತಿದ್ದಾರೆ. ಅದರಲ್ಲಿ ಆತ್ಮಿಕ ರೀತಿಯಲ್ಲಿ ನಾವು ಬಿದ್ದು ಹೋಗುವಂತೆ ಒಂದು ಪ್ರಶ್ನೆ ನಮಗೆ ಬರುತ್ತೆ, ಯೇಸು ಕ್ರಿಸ್ತನು ನಮ್ಮ ದೇಶದ ದೇವರಲ್ಲ. ಏನಂತ ಹೇಳ್ತಾರೆ? ಯೇಸು ಕ್ರಿಸ್ತನು ನಮ್ಮ ದೇಶ ದೇವರಲ್ಲ, ಅವರ ಪರಕೀಯರ ದೇವರು, ಫಾರಿನ್ ದೇವರು. ಯಾರು? ಯೇಸು. ಅಂದರೆ ಈಗ ನಾನು ಅವ್ರು ಕೇಳೋ ಪ್ರಶ್ನೆಗೆ ನಾನಾದ್ರೆ ಹೇಳ್ತೀನಿ, ದೇವರಿಗೆ ದೇಶ ಮುಖ್ಯನಯ್ಯ, ಭೂಮಿನ ಉಂಟು ಮಾಡಿರೋರು ಅವ್ರಿಗೆ ಎಲ್ಲಿ ದೇಶ ಬಂತು? ಫಾರಿನ್ನು ಇಂಡಿಯಾ ಅಂತ ಏನಕ್ಕೆ ಹೇಳ್ತೀರಾ? ದೇವರು ಅಂದ ಮೇಲೆ ಭೂಮಿಗೆ ರಾಜ, ಭೂಮಿಗೆ ಒಡೆಯನು, ಸರ್ವ ಸೃಷ್ಟಿಕರ್ತನು. ಅವ್ರಿಗೆ ಹೆಂಗಪ್ಪ ಮಿತಿ ಇಡ್ತೀರಾ? ಅವ್ರಿಗೋಗಿ ದೇಶನ ನೀವು ಭಾಗ ಮಾಡ್ತೀರಲ್ಲ ಅಂತ ಪ್ರಶ್ನೆ ಹಾಕ್ಬೇಕು ನಾವು. ದೇವರಿಗೆ ದೇಶ ಅನ್ನೋದನ್ನ ಇಡಬಾರ್ದು. ಆದರೆ ಇವತ್ತಿನ ಜಗತ್ತು ಏನು ಮಾಡುತ್ತೆ, ಈಗಿನ ಲೋಕ ಏನು ಮಾಡುತ್ತೆ, ವಿಶ್ವದ ಬೀಜ ಬಿತ್ತಬೇಕು, ಏನೋ ಒಂದು ಮಾಡಬೇಕು. ಅವತ್ತು ಪೌಲನ ಕಾಲದಲ್ಲೇ ಅವರು ಅರ್ಮೇನ್ ದೇಶಲು ದೌಸ್ ದೇವರಂತಲೂ ಅವ್ರು ಇಡೋದಕ್ಕೆ ಕಾರಣ ಏನೋ, ಅವರೆಲ್ಲ ಒಂದು ಬೀಜ ಬಿತ್ತದ. ಇವತ್ತು ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಅನೇಕರ ಹೃದಯದಲ್ಲಿ ಬೀಜ ಬಿತ್ತಿ ಇದು ಫಾರಿನ್ ದೇವರು ಅಂತ ಹೇಳೋ ಮಟ್ಟಿಗೆ ಅವ್ನು ಮಾಡಿದ್ದಾನೆ. ನಾ ತಿಳ್ಕೋಬೇಕು ಅಂಥವರಿಗೆ ಉತ್ತರ ಕೊಡೋದಕ್ಕೆ. ಈಗ ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದೆ? ಸಮಾಜ ಪಾಠದಲ್ಲಿ ಹೇಳ್ಬೇಕಾ? ಪರವಾಗಿಲ್ಲ, ಸಕ್ಕಂತ ಹೇಳ್ಬೇಕು. ನೀವು 7 ಖಂಡಗಳು. ಯಾವ್ಯಾವ ಖಂಡಗಳಿದೆ? ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ ಬಂದು ಐಲ್ಯಾಂಡ್ ಚಿಕ್ಕ ತಂಡ, ಅದು ಲಾಸ್ಟ್ ಬರುತ್ತೆ. ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್. 7ನೇದು ಅತಿ ಚಿಕ್ಕ ಖಂಡ ಅಂತ ಹೇಳಿ ಕರೆಯಲ್ಪಡುತ್ತೆ ಆಸ್ಟ್ರೇಲಿಯಾ. ಈ ಏಷ್ಯಾ ಖಂಡದಲ್ಲೇ ಭಾರತನೂ ಇದೆ, ಇಸ್ರಾಯೇಲ್ ಕೂಡ ಇದೆ. ಅಲ್ಲೆಲ್ಲೂಯ್ಯ. ಈ ಏಷ್ಯಾ ಖಂಡದಲ್ಲಿ ಯಾವುದಾದಿದೆ? ಭಾರತನೂ ಇದೆ, ಇಸ್ರಾಯೇಲು ಇದೆ. ಸೊ ಯೇಸು ಹುಟ್ಟಿದಂಥ ಪ್ರಾಂತ್ಯ, ಆ ದೇಶ, ಆ ರಾಜ್ಯ ಅಂತ ಇಟ್ಕೊಳ್ಳೋಣ. ಅದು ಯಾವ ಖಂಡಕ್ಕೆ ಸೇರಿದ್ದು? ಸೊ ನಾವು ಭಾರತ ಯಾವ ಖಂಡಕ್ಕೆ ಸೇರಿದ್ದು? ಈ ಒಂದು ಪರಿಜ್ಞಾನ ಇಲ್ಲದಂಥ ಜನ್ಮಗಳು ಇದೆ ಈ ಕಾಲದಲ್ಲಿ. ಈ ಜನ್ಮಗಳಿಗೆ ನಾವೇನು ಮಾಡಬೇಕು? ನೀವು ಉತ್ತರ ಕೊಡೋದಕ್ಕೆ ತಿಳ್ಕೊಂಡಿರ್ಬೇಕು. ಏಷ್ಯಾ ಖಂಡದಲ್ಲೇ ಭಾರತ ಇರೋದು, ಇಸ್ರಾಯೇಲ್ ಇರೋದು, ಸೊ ಫಾರಿನ್ ದೇವರಲ್ಲ, ಅವ್ರು ಅಮೇರಿಕಾ ಹುಟ್ಟಲಿಲ್ಲ ಅಂತೇಳಿ ಹೇಳ್ಬೇಕು ಅವರಿಗೆ. ಅಮೇರಿಕಾ ಹುಟ್ಟಿ ಎಷ್ಟು ವರ್ಷ ಆಯಿತು ಅಂತಲೇ ಕೆಲವ್ರಿಗೆ ಗೊತ್ತಿಲ್ಲ. ಅಮೇರಿಕಾ ಹುಟ್ಟಿ ಬರೀ 500 ವರ್ಷಗಳೇ ಆಗೋದು ಅಂತ ಹೇಳ್ತಾರೆ. ಜನಗಳಿಗೆ ಗೊತ್ತಿಲ್ಲ, ತಿಳ್ಕೋಬೇಕು ನಾವು. ಸೊ ಈ ಏಷ್ಯಾ ಖಂಡದಲ್ಲಿ 49 ದೇಶಗಳಿವೆ. ಅದರಲ್ಲಿ ಭಾರತನೂ ಸೇರುತ್ತೆ, ಇಸ್ರಾಯೇಲನು ಸೇರುತ್ತೆ. ಗಾಳಿ, ನೀರು, ಬೆಂಕಿ ಇವೆಲ್ಲವೂ ಕೂಡ ಇಡೀ ಭೂಮಿಗೆ ಸೇರಿದೆ ಹೊರತು ದೇಶಕ್ಕೆ ಸೀಮಿತವಾಗಿಲ್ಲ. ಭಾರತಕ್ಕೆ ಒಂದು ಗಾಳಿ, ಅಮೇರಿಕಾಗೆ ಒಂದು ಗಾಳಿ ಇಲ್ಲ. ನೀರು ಅಷ್ಟೇ, ಬೆಂಕಿ ಅಷ್ಟೇ, ಇವೆಲ್ಲವೂ ಏನಾಗಿದೆ? ಭೂಮಿಗೆ ಸೇರಲ್ಪಟ್ಟಿದೆ. ಬೇರೆ ದೇಶದ ದೇವರು ಬೇಕಾಗಿಲ್ಲ ಅಂತ ಹೇಳೋ ಜನ ಬೇರೆ ದೇಶದ ಎಲ್ಲ ಉಪಕರಣಗಳನ್ನ ಇವತ್ತು ಉಪಯೋಗಿಸ್ಕೊಳ್ತಾರೆ. ಎಲ್ಲ ಟೆಕ್ನಾಲಜಿ ಬೇರೆ ದೇಶದ್ದೇ. ನಮಗೆ ಬೆಳಕು ಬೇಕು ಅಂದರೂ ಕೂಡ ಏನು ಬೇಕು? ನಾವು ಪೇಪರು, ಪೆನ್ನು, ಈಗ ಇಟ್ಟಿರೋ ಮೈಕು, ನಾವು ಮಾತನಾಡೋದು ಎಲ್ಲವೂ ಕೂಡ ಬೇರೆ ದೇಶದ್ದೇ. ಆದರೆ ನಮ್ಮ ಜನ ಏನು ಹೇಳ್ತಾರೆ? ಬೇರೆ ದೇಶದ ದೇವ್ರು ಬೇಕು ಅಂತ ಹೇಳಿ ಅವ್ರು ಬೇಡ ಅಂತ. ಆದರೆ ಇವೆಲ್ಲವೂ ಕೂಡ ಬೇಕು. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, 1 ಥೆಸಲೋನಿಕದವರಿಗೆ 3ನೇ ಅಧ್ಯಾಯ 1-2 ವಾಕ್ಯನ ಓದ್ತೀನಿ, ಗಮನ ಇಟ್ಟು ನೋಡಿ. ಕಡೆ ಮಾತೇನೆಂದರೆ, ಸಹೋದರರೇ, ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಎಷ್ಟು ಅದ್ಭುತವಾಗಿ ಬರೀತಾ ನೋಡಿ ಪೌಲನು. ಥೆಸಲೋನಿಕೆ ಪಟ್ಟಣಕ್ಕೆ ಬರೀತಾ ಇದ್ದೇನೆ. ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ, ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಅಂದರೆ ಇವತ್ತು ನಿಮ್ಮಲ್ಲಿ ಕೂಡ ದೇವರ ವಾಕ್ಯ ಹಬ್ಬಿರೋದ್ರಿಂದ ಇಲ್ಲಿ ಕುಳಿತಿದ್ದೀರ. ಹಲ್ಲೆಲೂಯಾ. ನಿಮ್ಮಲ್ಲಿ ದೇವರ ವಾಕ್ಯ ಹಬ್ಬಲಿಲ್ಲ ಅಂತ ಹೇಳಿದ್ರೆ ನೀವು ಯಾರು ಇಲ್ಲಿ ಕುಳಿತುಕೊಳ್ತಾ ಇಲ್ಲ. ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆಯೂ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ ಅಂತ ಹೇಳ್ತಾರೆ. ಇಂಥ ಜನ ಭೂಮಿ ಮೇಲೆ ಇದ್ದಾರೆ ಅಂತ. ಬೇರೆ ದೇವರು, ಅನ್ಯ ದೇವರು,
ನಮ್ಮ ದೇವರೇ ಅವ್ರಿಗೆ ಅನ್ಯಾಯ ಆಗಿಬಿಟ್ಟು ಅನ್ಯ ದೇವರಾಗೋಯ್ತು ನಮ್ಮ ದೇವರು. ಇಂಥ ಜನರ ಮಧ್ಯದಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಮುಗಿಸ್ತಾನೆ. ಏನಂತ ಮುಗಿಸ್ತಾನೆ? ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ. ಏನಂತ ಹೇಳ್ತಾನೆ? ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ. ಇವತ್ತು ನಿಮ್ಮಲ್ಲಿ ಹಬ್ಬಿದೆ, ಅವರಲ್ಲಿ ಹಬ್ಬಿಲ್ಲ. ಸರಿಯಾಗಿ ಅವರಲ್ಲಿ ಹಬ್ಬಬೇಕು. ಈಗ ನಂಬಿಕೆ ಇದೆ ಅಂತ ಹೇಳಿದ್ರೆ ಆ ನಂಬಿಕೆ ಒಳಗಡೆ ಇರೋದನ್ನ ಕಾಣಿಸ್ಬೇಕು. ಉದಾಹರಣೆಗೆ ಹೇಳ್ತೀವಿ, ಶ್ರೀಮಂತ ಅಂತ ಹೇಳಬೇಕು ಅಂದರೆ ಅವನ ಅಕೌಂಟಲ್ಲಿ ಏನಿರಬೇಕು? ದುಡ್ಡು. ಅಕೌಂಟಲ್ಲಿ ದುಡ್ಡೇ ಇಲ್ಲ, ಶ್ರೀಮಂತ ಅಂತ ಹೇಳೋಕ್ಕೆ ಸಾಧ್ಯನಾ? ಒಂದು ರೂಪಲ್ಲಿ ಕಾಣಿಸ್ಬೇಕಲ್ಲ. ಅದೇ ರೀತಿ ನಂಬಿಗಸ್ತನು ಅಂತ ಹೇಳಿದ್ರೆ ನಂಬಿಕೆ ಕಾಣಬೇಕು. ಶತ್ರು ಸಂಕಲ್ಪ ಬಹಳ ರೀತಿ ಇದೆ. ಈ ಥೆಸಲೋನಿಕ ಅನ್ನೋದಕ್ಕೆ ಒಂದೊಂದು ಇದು ಹೇಳ್ತೀನಿ. ಥೆಸಲೋನಿಕ ಅಂದರೆ ಯಾರು ಗೊತ್ತಾ? ತಿಳ್ಕೊಳ್ಳಿ, ಯೌವನಸ್ಥರು ಮುಖ್ಯವಾಗಿ ತಿಳ್ಕೊಳ್ಳಿ. ಹಿಸ್ಟ್ರಿ ತಿಳ್ಕೋಬೇಕು. ಅಲೆಕ್ಸಾಂಡರ್ ಆಫ್ ಸಿಸ್ಟರ್, ಅಲೆಕ್ಸಾಂಡರ್ಗೆ ಆಫ್ ಸಿಸ್ಟರ್ ಅಂದ್ರೆ ಏನು ಗೊತ್ತಾ? ತಂದೆ ಒಬ್ಬರು, ತಾಯಿ ಮಲ್ತಾಯಿ ಮಗಳು. ಥೆಸಲೋನಿಕ ಅವಳ ಹೆಸರನ್ನ ಆ ಪಟ್ಟಣಕ್ಕಿಟ್ಟ ಅಲೆಕ್ಸಾಂಡರ್. ಅವಳ ಮೇಲೆ ಅಷ್ಟೊಂದು ಅವನಿಗೆ ಇಷ್ಟ, ಆ ತಂಗಿ ಮೇಲೆ ಅವಳಿಗೆ ಇಷ್ಟ ಅಂಥೇಳಿ ಒಂದು ಪಟ್ಟಣಕ್ಕೇನೆ ಹೆಸರಿಟ್ಟ ಥೆಸಲೋನಿಕ. ಥೆಸಲೋ ಅವಳ ಹೆಸರು, ಥೆಸಲೋನಿಕ ಪಟ್ಟಣ ಅಂತ ಆಮೇಲೆ ಆಯಿತು. ಸೊ ಆ ಪಟ್ಟಣಕ್ಕೆ ಬರೆಯುವಾಗ ಇಲ್ಲಿ ನಮಗೆ ಈ ವಿಷಯನ ನಮ್ಗೆ ತಿಳಿಸ್ತಾ ಇದೆ. ಇವತ್ತು ನಾವು ಆ ವಿಷದ ಬೀಜ ಬಿತ್ತುವಂಥ ಆ ಶತ್ರುವಿನ ಕುತಂತ್ರಗಳನ್ನು, ಅವನ ಬಾಣಗಳನ್ನು, ಅವನು ಬೇಕಾದಷ್ಟು ಬಲೆ ಹಾಕ್ತಾನ್ರಿ. ಅವನು ಬೀಸುವಂಥ ಬಲೆ ಬೇರೆ, ಬಾಣ ಬೇರೆ. ಅವನು ಮೀನುಗಳಿಗೆ ಗಾಳ ಹಾಕ್ದಂಗೆ ಗಾಳ ಹಾಕ್ತಾನೆ. ಬಿದ್ದೋಗಬಾರ್ದು. ದೇವರನ್ನ ಇನ್ನೂ ಎಷ್ಟು ನಾವು ಹತ್ತಿರಕ್ಕೆ ಸಾಧ್ಯವೋ ಅಂದರೆ ನಮ್ಮ ಮೊದಲನೇದಾಗ ಅವ್ನು ಮಾಡೋದೇನು ಗೊತ್ತಾ? ಸಭೆಗೆ ದೂರ ಮಾಡಬೇಕು. ಎರಡನೇದು ವಾಕ್ಯಕ್ಕೆ ದೂರ ಮಾಡಬೇಕು. ಮೂರನೇದು ದೇವರಿಂದ ದೂರ ಮಾಡಬೇಕು. ಸಭೆಗೆ ಬರಲಿಲ್ಲ ಅಂದರೆ ವಾಕ್ಯ ಇಲ್ಲ, ವಾಕ್ಯ ಇಲ್ಲ ಅಂದರೆ ದೇವರೇ. ಸೊ ಸಭೆಗೆ ಬರದೇ ಇರೋಂಗೆ ಅವ್ನ ಮನಸ್ಸನ್ನು ಕಳಿಸ್ಬೇಕು. ಇಲ್ಲಿ ಇಷ್ಟು ಜನ ಇದ್ದೀವಿ, ನಮ್ಮದ್ರಲ್ಲೇ ಮನಸ್ಸನ್ನು ಕಳಿಸ್ಬೇಕು ಅಂದರೆ ಏನೋ ಒಂದು ಬೀಜ ಬಿತ್ತಬೇಕು. ಅವನಿಗೆ ಅದ್ಭುತ ಮಾಡಿ ಅವ್ರ ಕಣ್ಣು ಮುಂದೆ ಯೇಸುವಿನ ಬಗ್ಗೆ ಹೇಳಿದಂಥ ಪೌಲ ಬಾರ್ನವರಿಗೆ ಅನ್ಯ ದೇವರ ಹೆಸರನ್ನ ಇಟ್ಟು ಅವ್ರನ್ನ ಬೀಳಿಸ್ಬೇಕು ಅಂತ ಅವ್ರು ಪ್ರಯತ್ನ ಮಾಡೋದ್ನಲ್ಲ, ಬೀಜ ಬಿತ್ತದ್ನಲ್ಲ, ಅದು ನಮಗೆ ಕೂಡ ಅನೇಕ ವಿಧದಲ್ಲಿ ಹೊಗಳಿಕೆ ಅನ್ನೋದು ನಮ್ಮ ಮೇಲೆ ಬಂದುಬಿಡುತ್ತೆ. ನಾವು ಕೇರ್ಫುಲ್ ಆಗಿರ್ಬೇಕು. ಇನ್ನು ಅನೇಕ ವಿಶ್ವಾಸಿಗಳಲ್ಲಿ ಗಲಿಬಿಲಿ ಗೊಂದಲ ಒಂದಿದೆ. ಈ ಫಾರಿನ್ ದೇವರು ಅಂತ ಹೇಳಿದ ತಕ್ಷಣ ಏನು ಮಾಡೋದು? ಸರಿ, ಇವತ್ತು ಅದೇ ಹೇಳಿದ್ರು. ಇವತ್ತೊಂದು ಅದ್ಭುತವಾದ ವಿಷಯ ದೇವರು ನಿಮ್ಗೆ ತಿಳಿಸ್ತಾ ಇರ್ತಾನೆ. ಯೇಸು ಕ್ರಿಸ್ತನು 12 ವರ್ಷದಿಂದ 30 ವರ್ಷದವರೆಗೂ ಎಲ್ಲಿದ್ರು ಅಂತ ಎಷ್ಟು ಜನ ಗೊತ್ತು? 12 ವರ್ಷದಿಂದ 30 ವರ್ಷದವರೆಗೂ ಎಲ್ಲಿದ್ರು ಅಂಥೇಳಿ ನಿಮಗೆ ಬೈಬಲ್ ಆಧಾರದ ಮೇಲೆ ಎಷ್ಟು ಜನ ಗೊತ್ತು? ಇವತ್ತು ದೇವರು ತಿಳಿಸ್ತಾರೆ, ತಿಳ್ಕೊಳ್ಳಿ. 12 ವರ್ಷದಿಂದ 30 ವರ್ಷದವರೆಗೆ ದೇವರು ಎಲ್ಲಿದ್ರು ಅಂತ ನೀವು ತಿಳ್ಕೋಬೇಕು. ಯಾರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಹೇಳೋಕ್ಕೆ ನಿಮಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಇವತ್ತು ಪ್ರಶ್ನೆ ಮಾಡೋದು ಹೀಗೇನೆ. ಎರಡನೇ ವಿಷಯ ಇದು. ಮೊದಲನೇ ವಿಷಯ ಫಾರಿನ್ ದೇವರು ಅಂತ ಹೇಳಿ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾನೆ, ವಿಷದ ಬೀಜ ಬಿತ್ತುತ್ತಾನೆ. ಈಗ ಎರಡನೇ ವಿಷಯ, ನಿಮ್ಮ ದೇವರು 12 ವರ್ಷದಿಂದ 30 ವರ್ಷದವರೆಗೂ ನಮ್ಮ ಭಾರತ ದೇಶದ ಹಿಮಾಲಯದಲ್ಲಿ ಕಾಶ್ಮೀರದಲ್ಲಿ ಇದ್ರು. ಅವರ ಕಾಲು ಅಲ್ಲಿ ನಾವು ಇಟ್ಟಿದ್ದೀವಿ, ಅವರ ಪಾದ ಅಲ್ಲಿ ಇಟ್ಟಿದ್ದೀವಿ ಅಂತೇಳಿ ಒಂದು ಗೋರಿ ಮಾಡಿ ಇಟ್ಬಿಟ್ಟವರಲ್ಲಿ ಕಾಶ್ಮೀರದಲ್ಲಿ. ಗೊತ್ತಾ? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಪಾದ ಇದೆ ಅಲ್ಲಿ, ಕಾಶ್ಮೀರದಲ್ಲಿ. ನಿಮ್ಮ ಯೇಸು ಅಂತ ಹೇಳ್ತೀಯಲ್ಲಪ್ಪ ದೊಡ್ಡದಾಗಿ. ಅವರು ಇಲ್ಲಿ 12 ವರ್ಷಕ್ಕೆ ಬಂದವರು 30 ವಯಸ್ಸಿನವರೆಗೂ ಇಲ್ಲೇ ಇದ್ದು ನಮ್ಮ ಬೌದ್ಧ ಗುರುಗಳ ಹತ್ರ, ಬೌದ್ಧ ಮತದವ್ರ ಹತ್ರ ಟ್ರೈನಿಂಗ್ ತಗೊಂಡು ಇಲ್ಲೆಲ್ಲ ಕಲಿತು ಇಸ್ರಾಯೇಲ್ ಹೋಗಿ ಅದನ್ನೇ ಕಾಪಿ ಮಾಡಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಅನೇಕ ವಿಧವಾದ ಪುಸ್ತಕಗಳು ಬಂದ್ಬಿಟ್ಟಿದೆ ಹೊರಗಡೆಗೆ. ಬೀಜ ಬಿತ್ತಾನೆ. ಇವಾಗ ಇದನ್ನ ನೀವು ಒಡಿಬೇಕು ಅಂದರೆ ಸತ್ಯವೇದ ನಿಮ್ಗೆ ತಿಳಿಬೇಕು. ನಾನು ಅದಕ್ಕೆ ಒಂದು ವಾಕ್ಯನ ಓದಬೇಕಿರೋ 10 ಸಲ ಇಲ್ಲ 11 ಸಲ ನಂಗೆ ಅರ್ಥ ಆಗಲಿ ಅಂದರೆ ಓದ್ತಾನೆ ಇರ್ತೀನಿ. ಒಂದೇ ವಾಕ್ಯ ರಿಪೀಟ್ ಮಾಡ್ತಾನೆ ಇರ್ತೀನಿ, ಓದ್ತಾನೆ ಇರ್ತೀನಿ. ನನಗೆ ಅರ್ಥ ಆಗಬೇಕು. ಈ ಪದಕ್ಕೆ ಇನ್ನು ಎಷ್ಟು ಅರ್ಥಗಳು ಬರ್ತವೆ ಅಂತ ನಾನು ತಿಳ್ಕೊಂಡು ಅದಕ್ಕೆ ಹೇಳಿದೆ ಯಾವಾಗ ಸಾಸಿವೆ ಅಂತೀನಿ. ಇನ್ನು ಬೆಟ್ಟದಷ್ಟು ನಾನು ಕಲಿಬೇಕು. 12 ವರ್ಷದಿಂದ 30 ವಯಸ್ಸಿನವರೆಗೂ ಇದೇ ಭೂಮಿ ಮೇಲೆ ದೇವರು ಇದ್ದಂಥ ಸ್ಥಳ ಯಾವುದು ಅಂತ ಕೇಳಿದ್ರೆ ನಮ್ಗೆ ಹೇಳಕ್ಕೆ ಗೊತ್ತಿರಬೇಕು. ಅವ್ರು ಹೇಳ್ತಾರೆ ಕಾಶ್ಮೀರದಲ್ಲಿದ್ದರು, ಬೌದ್ಧ ಗುರುಗಳ ಹತ್ರ ಇದ್ದರು, ಇಲ್ಲಿಂದ ಕಲಿತ್ಕೊಂಡಾಗಿ ಅಲ್ಲಿ ಉಪದೇಶ ಮಾಡಿದ್ರು.
ನೀವೊಂದು ಪ್ರಶ್ನೆ ಮಾಡಿ ಅವ್ರಿಗೆ, ಸರಿ 12 ವರ್ಷದ 30 ವರ್ಷಕ್ಕೆ ಅಲ್ಲೇ ಇದ್ರಾ, ಸರಿ ಹಿಮಾಲಯದ ಬಳಿಯಲ್ಲಿದ್ರಾ, ಅಲ್ಲಿ ಜ್ಞಾನ ತಿಳ್ಕೊಂಡ್ರಾ, ಸರಿ ಅಲ್ಲಿ ಕಾಪಿ ಮಾಡಿ ಇಲ್ಲಿಗೆ ಬಂದ್ರಾ, ಓಕೆ. ನೀವು ಪ್ರಶ್ನೆ ಏನಂತ ಕೇಳಬೇಕು, ಸರಿಯಪ್ಪ ಈ 2000 ವರ್ಷದಲ್ಲಿ ಈ ಬೈಬಲ್ ಟೈಪ್, ಈ ಬೈಬಲಲ್ಲಿ ಬರೆದಿರೋದು ವಾಕ್ಯ ಪ್ರಕಾರನೇ ಬೇರೆ ಒಂದು ಪುಸ್ತಕ, ಯಾಕಂದರೆ ಕಾಪಿ ಮಾಡಿದ್ದು ಅಂತ ಹೇಳಿದ್ರೇನು, ಇನ್ನೊಂದು ಪುಸ್ತಕ ಇದ್ದರೆ ಅದರಿಂದ ಕಾಪಿ ತಾನೇ ಮಾಡಬೇಕು. ಸೊ ಇನ್ನೊಂದು ಪುಸ್ತಕ ಇರೋದನ್ನ ನನಗೆ ತೋರಿಸ್ಕೊಂಡು ಕೇಳಬೇಕು. ಯಾವುದೂ ಇಲ್ಲ, ಯಾಕಂದರೆ ಅಲ್ಲಿ ಕಾಪಿ ಮಾಡೋ ಪದ ಬರೋಕ್ಕೆ ಇಲ್ಲ. ಅಲ್ಲಿ ಇದ್ರೆ ತಾನೇ ಕಾಪಿ ಮಾಡೋಕ್ಕೆ, ಅಲ್ಲಿ ಕಾಪಿ ಅನ್ನೋದೇ ಇಲ್ಲ. ದೇವರಲ್ಲಿ ಬೋಧನೆ ಕೇಳಿ ಬರಬೇಕು ನಮ್ಮ ದೇವರು ಅಂತಲ್ಲ, ಇನ್ನು ಬದಲಾವಣೆಗಳು ನಮ್ಮಲ್ಲಿ ಬರಬೇಕು. ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಪುಸ್ತಕದಲ್ಲೂ ಇಲ್ಲ, ಯೇಸುವಿನಲ್ಲಿ ಅಲ್ಲಿ ಹೋಗಿ ಕಲ್ತ್ಕೊಂಡ್ಬಂದ್ರು ಅನ್ನೋದಕ್ಕೆ ರುಜು ತೋರಿಸಿದ್ರೆ ಅವ್ರ ಹತ್ರ ತೋರಿಸೋದಕ್ಕೆ ಸ್ಥಳವಿಲ್ಲ. ಯೇಸುವಿಗೆ ಸಿಮಿಲರ್ ಆಗಿ ಸಮಾನವಾಗಿ ಯಾವ ಪುಸ್ತಕದಲ್ಲೂ ಇಲ್ಲ, ಯಾವ ಪುಸ್ತಕದಲ್ಲೂ ಬರಿಲ್ಲ. ಆದರೆ ಬೈಬಲ್ನ ತೆಗೆದು, ಬೈಬಲ್ ಮಾತುಗಳನ್ನ ತೆಗೆದು ಅನೇಕರು ಬರೆದಿದ್ದಾರೆ. ಅದಕ್ಕೆ ನಾನು ಕೂಡ ಹೇಳ್ತೀನಿ, ಶಿರ್ಡಿ ಬಾಬಾ ಅವರ ಪುಸ್ತಕದಲ್ಲಿ ಪ್ರಸಂಗದ ಪರ್ವತ ಪ್ರಸಂಗಗಳು 5, 6, 7 3 ಅಧ್ಯಾಯ ಬರೆಯಲ್ಪಟ್ಟಿದೆ. ಮಹಾತ್ಮ ಗಾಂಧಿಯವರ ಪುಸ್ತಕದಲ್ಲಿ ಪರ್ವತ ಪ್ರಸಂಗದ ವಾಕ್ಯಗಳು ಬರೆಯಲ್ಪಡಿ, ಅಂದರೆ ಅದೇ ರೀತಿ ಬರೆದಿರಲ್ಲ, ಆ ಅರ್ಥನ ಹೋಲಿಕೆ ಮಾಡಿ ಇನ್ನೊಂದು ಪದದಲ್ಲಿ ಬರೀತಾರೆ. ತಿರುವಳ್ಳೂರು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ತಮಿಳುನಾಡು ತಿರುವಳ್ಳೂರು ಪುಸ್ತಕದಲ್ಲಿಲ್ಲ, ಅದರಲ್ಲಿದೆ. ಅದರಲ್ಲಿ ಬರೆಯೋದೇ ಫಸ್ಟು ಒಂದು ಮಾತಿದೆ, ಆದಿ ಭಗವನ್ ಮೊದಟ್ಟೇ ಒಲಗ ಅಂತ ಒಂದು ಪದ ಬರೀತಾರೆ. ಅದು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಅಂತೇಳಿ. ಇವೆಲ್ಲವೂ ಕೂಡ ಬೈಬಲಿಂದ ಅಲ್ಲಿಗೆ ಹೋಗಿದ್ದೆ. ಆದರೆ ಇವತ್ತು ಮನುಷ್ಯ ಅದನ್ನು ಇಲ್ಲಿ ತಗೊಂಡು ಹೇಳಕ್ಕೆ ನಮ್ಮೇಲೆ ಒತ್ತಡ ಮಾಡ್ತಾನೆ. ಈಗ ವಿಶ್ವಾಸಿ ನೀವು ತಿಳ್ಕೋಬೇಕು, 12 ವರ್ಷದಿಂದ 30 ವರ್ಷದವರೆಗೂ ಯೇಸು ಏನು ಮಾಡಿದ್ರು ಎಲ್ಲ, ಯಾಕಂದರೆ ಪ್ರಾಯ, ಯೌವನ ಪ್ರಾಯ. ನೋಡಿ, ಹಿಸ್ಟಾರಿಕಲ್ ಎವಿಡೆನ್ಸು, ಲೂಕನ ಬರೋ ಸುವಾರ್ತೆ 3ನೇ ಅಧ್ಯಾಯ ಫಸ್ಟು 30ನೇ ವರ್ಷದ ಕುರಿತು ಹೇಳ್ತೀನಿ ನಾನು. 3ನೇ ಅಧ್ಯಾಯ 23ನೇ ವಾಕ್ಯ. ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಈಗ ಗಮನಿಸಿ, ಅವರು 30 ವರ್ಷದಲ್ಲಿ ನಜರೇತಿನಲ್ಲಿ ಇದ್ರು ಅಂತೇಳಿ ನೆಕ್ಸ್ಟ್ ವಾಕ್ಯ ಬರುತ್ತೆ. 30 ವಯಸ್ಸಿನಲ್ಲಿ ಇದ್ರು ಅವರು. ಆದ್ರೆ ಇವರೆಲ್ಲ ಏನ್ ಹೇಳಿದ್ರು, 30 ವಯಸ್ಸಿನಲ್ಲಿ ಅಲ್ಲಿದ್ರು ಅಂತ, ಕಾಶ್ಮೀರದಲ್ಲಿದ್ರು, ಹಿಮಾಲಯದಲ್ಲಿದ್ರು, ಬೌದ್ಧ ಗುರುಗಳ ಹತ್ರ ಇದ್ರು. ಅವರೆಲ್ಲಿದ್ರು? ನಜರೇತಿನಲ್ಲಿದ್ರು. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ತೀನಿ, ತಿಳ್ಕೊಳ್ಳಿ. 4ನೇ ಅಧ್ಯಾಯದಲ್ಲಿ 16ನೇ ವಾಕ್ಯವನ್ನು ನಾವು ಗಮನಿಸುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಹೀಗಿರಲಾಗಿ ಆತನು ತಾನು, ಚೆನ್ನಾಗಿ ಗಮನಿಸ್ಕೊಳ್ಳಿ, ಪ್ರತಿ ಪದನ ಗಮನ ಇಟ್ಟು ಕೇಳಬೇಕು. ಆತನು ತಾನು ಬೆಳೆದ, ಏನಂತ ಹೇಳಲ್ಪಟ್ಟಿದೆ? ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಎಲ್ಲಿ ಗಮನಿಸಿ, ಒಂದು ವೇಳೆ ಯೇಸು ಕಾಶ್ಮೀರದಲ್ಲಿ ಇದ್ದಿದ್ರೆ ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ? ವಾಡಿಕೆ ಪ್ರಕಾರ. ವಾಡಿಕೆ ಅಂದ್ರೇನು? ರೆಗ್ಯುಲರ್ ಆಗಿ ಅವ್ರು ಬರ್ತಾ ಇದ್ದಾರೆ. ಕಾಶ್ಮೀರದಲ್ಲಿದ್ದರೆ ರೆಗ್ಯುಲರ್ ಅನ್ನೋ ಪದ ಅಲ್ಲಿ ಬರೆಯೋಕ್ಕಾಗ್ತಿತ್ತ? ಅವ್ರು 12ರಿಂದ ಅಲ್ಲಿವರೆಗೂ ಇದ್ದಿದ್ರೆ 30ರವರೆಗೂ ಇಲ್ಲಿ ವಾಡಿಕೆಯಲ್ಲೇ ಆಗ್ತಿತ್ತು. ಈಗ ಉದಾಹರಣೆ, ನಮ್ಮ ಸಭೆಯಲ್ಲೇ ಯಾರೋ ಒಬ್ಬರು ಹೊಸಬರು ಬಂದರು, ಅವ್ರಿಗೆ ಬನ್ನಿ ಬೈಬಲ್ ಓದಿ ಅಂತ ನಾನು ಕೊಡ್ತೀನಾ? ಇಲ್ಲಿ ಏನು ನಡೀತಾ ಇದೆ? ವಾಡಿಕೆ ಪ್ರಕಾರ ಅವ್ರು ಅಲ್ಲಿ ಇದ್ದ ಕಾರಣ ಅಲ್ಲಿದ್ದಂಥ ಅಧಿಕಾರಿ, ರೋಮನ್ ಅಧಿಕಾರಿ ಏನು ಮಾಡ್ತಾನೆ, ಓದುವುದಕ್ಕೆ ಅವ್ರು ಎದ್ದು ನಿಂತಾಗ ಅದನ್ನು ಒಪ್ಪಿಸ್ಕೊಟ್ರು. ಅದು ಮಾತ್ರ ಹೇಳ್ತಾರೆ, ತಾನು ಬೆಳೆದ ನಜರೇತಿಗೆ, ಅಂದರೆ ನಜರೇತಿನಲ್ಲಿ ಅವ್ರು ಇದ್ದಿದ್ದು, ತಾನು ಬೆಳೆದ ನಜರೇತಿನಲ್ಲಿ ತನ್ನ ವಾಡಿಕೆ ಪ್ರಕಾರ ಸಬ್ಬತ್ ದಿನದಲ್ಲಿ ಅಲ್ಲಿದ್ದರು. ಇದು 30ನೇ ವಯಸ್ಸಿನ ಸ್ಟೋರಿ, ಆಯ್ತಾ? ಈಗ 12 ವರ್ಷಕ್ಕೆ ನಾವು ಬರ್ಬೇಕು. ವಾಡಿಕೆ ಪ್ರಕಾರ ಅಂತ ಹೇಳ್ಬೇಕಾದ್ರೆ ಯಾರು ಬೇಕಾದ್ರೂ ಓದಲು ಸಾಧ್ಯವಿಲ್ಲ. ಅಲ್ಲಿ ವಾಡಿಕೆ ಹೇಗಿತ್ತು? ಬಾಲ್ಯದಿಂದ ಸಭಾಮಂದಿರಕ್ಕೆ ಹೋಗಿರೋದ್ರಿಂದ ಒಂದು ಓದೋದಕ್ಕೆ ಅವ್ರು ಕೊಟ್ಟಿದ್ದಾರೆ. ಅದು ಸಭಾಮಂದಿರದ ಅಧಿಕಾರಿ ಮುಖ್ಯವಾಗಿ ಯಾರನ್ನೂ ಸಡನ್ ಆಗಿ ಕೊಡಲ್ಲ, ಅವರಿಗೆ ವಾಡಿಕೆ ಆಗಿದೆ. ಅದಕ್ಕೆ ಹೇಳಿದ್ರು, ನಮ್ಮ ಸಭೆಯಲ್ಲಿ ಯಾರಿಗೂ ನಾನು ಚೆಕ್ ಅಂತ ಕೊಡಲ್ಲ. ಈಗ 12 ವರ್ಷದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ 2ನೇ ಅಧ್ಯಾಯಕ್ಕೆ ಬನ್ನಿ. 2ನೇ ಅಧ್ಯಾಯದಲ್ಲಿ
41ನೇ ವಾಕ್ಯವನ್ನು ಗಮನಿಸುವಾಗ, ಆತನ ತಂದೆ ತಾಯಿಗಳು, ಚೆನ್ನಾಗಿ ಗಮನಿಸಿಲಿ, ಪ್ರತಿ ವರ್ಷವೂ ಪಸ್ಕಾ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಪ್ರತಿ ವರ್ಷ ಎಲ್ಲಿಗೆ ಹೋಗ್ಬೇಕಿತ್ತು? ಯೆರೂಸಲೇಮಿಗೆ. ಪಸ್ಕಾ ಹಬ್ಬದ ಜಾತ್ರೆ ಇಸ್ರಾಯೇಲರಿಗೆ ಕೊಡಲ್ಪಟ್ಟಂತ ಹಬ್ಬಗಳಲ್ಲಿ ಪಸ್ಕಾ ಹಬ್ಬ ಒಂದು. ಆ ಹಬ್ಬ ಆಚರಣೆ ಮಾಡೋಕ್ಕೆ ಪ್ರತಿಯೊಬ್ಬರು ಏನು ಮಾಡಬೇಕಿತ್ತು? ಯೆರೂಸಲೇಮಿನಲ್ಲಿ ಸೇರ್ಕೋಬೇಕಿತ್ತು. ಎಲ್ಲರೂ ಸೇರ್ಕೋಬೇಕಿತ್ತು. ಹೀಗಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಅವಾಗ ಎಲ್ಲಿದ್ರು ಅಂತ ಅರ್ಥ? 12ನೇ ವಯಸ್ಸಿನಲ್ಲಿ ಅವರು ಯೆರೂಸಲೇಮಿನಲ್ಲಿದ್ದರು. 30ನೇ ವಯಸ್ಸಿನಲ್ಲಿ ಎಲ್ಲಿದ್ರು? ನಜರೇತಿನಲ್ಲಿದ್ದರು. 12ನೇ ವಯಸ್ಸಿನಲ್ಲಿ ಎಲ್ಲಿದ್ರು? ಯೆರೂಸಲೇಮಿನಲ್ಲಿದ್ದರು. ಈಗ ಯೆರೂಸಲೇಮಿನಿಂದ ಮತ್ತೆ ಹೆಂಗೆ ನಜರೇತಿಗೆ ಹೋದ್ರು ಅನ್ನೋದು ನೆಕ್ಸ್ಟ್ ನಾನು ಹೇಳ್ತೀನಿ. ಇಲ್ಲಿ ಏನೇಳ್ಪಟ್ಟಿದೆ ನೋಡಿ, ಪದ್ಧತಿಯ ಪ್ರಕಾರ ಅಲ್ಲಿ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳಿಕೊಂಡನು. ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಎಲ್ಲಿ ಉಳ್ಕೊಂಡ್ರಂತೆ? ಅವಾಗ ಇವರು ರಿಟರ್ನ್ ಎಲ್ಲಿಗೆ ಹೋಗ್ಬೇಕಿತ್ತು? ನಜರೇತಿಗೆ ಹೋಗ್ಬೇಕಿತ್ತು. ಎಲ್ಲಿಗೆ ಹೋಗ್ಬೇಕಿತ್ತು? ನಜರೇತಿಗೆ ಹೋಗ್ಬೇಕಿತ್ತು. ಆದರೆ ಈಗ ಜಾತ್ರೆಗೆ ಇಲ್ಲಿ ಯೆರೂಸಲೇಮಿಗೆ ಬಂದಿದ್ದಾರೆ. 12ನೇ ವಯಸ್ಸಿನಲ್ಲಿ ಅವ್ರು ಬಂದಿದ್ದಾರೆ. ಸೊ 12ರಿಂದ 30ನೇ ವಯಸ್ಸಿನವರೆಗೂ ಅವರು ಇಸ್ರಾಯೇಲ್ನಲ್ಲೇ ಇದ್ರು, ಅಲ್ಲೇ ಇದ್ರು. ಆದರೆ ಇವತ್ತು ಜಗತ್ತಿಗೆ ಅದು ಕಾಣಿಸಲ್ಲ. ಇವತ್ತು ನೀವು ತಿಳ್ಕೊಂಡಿದ್ದೀರಲ್ಲ, ಯಾರನ್ನ ಇಂಥ ಪ್ರಶ್ನೆ ಮಾಡಿದ್ರೆ 12 ವರ್ಷದಿಂದ 30 ವಯಸ್ಸಿನವರು ಯೇಸು ಎಲ್ಲಿದ್ರು ಅಂತ ಹೇಳಿದ್ರೆ ಇದಕ್ಕೆ ಉತ್ತರ ಕೊಡೋಕ್ಕೆ ನಿಮಗೆ ಗೊತ್ತಿರಬೇಕು. 2 ಅಧ್ಯಾಯದಲ್ಲಿ ಅದರ ಕುರಿತು ಪೂರ್ತಿ ಬರೆಯಲ್ಪಟ್ಟಿದೆ. ದೇವರು ಇವತ್ತು ನಿಮ್ಗೆ ತಿಳಿಯಪಡಿಸ್ತಾ ಇದ್ದಾರೆ. ನಂತರ ನೋಡಿ, 1 ದಿನದ ಪ್ರಯಾಣ ನಡೆದು ಬಂಧು ಬಾಂಧವ್ಯಲ್ಲಿಯೂ ಪರಿಚಿತರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದ್ರು. ಇವರು ಹಿಂತಿರುಗಿ ಬಂದ್ಬಿಟ್ಟಿದ್ದಾರೆ, ಯೇಸು ಇಲ್ಲ. ಮತ್ತೆ ಹುಡ್ಕೊಂಡು ಹೋಗ್ತಾರೆ ಎತ್ತವರು. ಹೋದ್ರೆ ಆವಾಗ ಅಲ್ಲಿದ್ರು. ಆವಾಗ ಒಂದು ಮಾತು ಹೇಳ್ತಾರೆ 48ನೇ ವಾಕ್ಯದಲ್ಲಿ, ತಂದೆ ತಾಯಿಗಳು ಆತನ್ನು ಕಂಡು ಬೆರಗಾದರು ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟು ತಳಮಳಗೊಂಡು ನಿನ್ನ ಹುಡುಕಿ ಬಂದೇವಲ್ಲ ಎಂದು ಹೇಳಲು ಆತನವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ ಅಂದರು. ನಾನು ಇಲ್ಲೇ ಇರಬೇಕಾಗಿರೋನು, ನಾನು ತಂದೆ ಮನೆಯಲ್ಲಿ ಇರಬೇಕಾಗಿರೋ, ತಂದೆ ಕೆಲಸವನ್ನು ಮಾಡಕ್ಕೆ ಬಂದಿರೋನು ಅಂತ ಹೇಳಿದ್ರು ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು, ಎಲ್ಲಿಗೆ ಬಂದ್ರು? ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಅಧೀನನಾಗಿದ್ದಂದ್ರೆ ಏನರ್ಥ? ಕೇಳಿಕೊಂಡು, ಅಂದ್ರೆ 12ನೇ ವಯಸ್ಸಿನಿಂದ 30ನೇ ವಯಸ್ಸಿನವರೆಗೂ ಎಲ್ಲಿದ್ರು? ನಜರೇತಿನಲ್ಲಿ. ಯೇಸು ತಂದೆ ತಾಯಿಗಳ ಜೊತೆ ಇದ್ದರು. ಪೂರ್ತಿ ಆಗೋಯ್ತಾ? ಯಾರನ್ನ ಪ್ರಶ್ನೆ ಮಾಡಿದ್ರೆ ಇದನ್ನ ಹೇಳಕ್ಕೆ ಗೊತ್ತಿರಬೇಕು. 12ರಿಂದ 30ನೇ ವಯಸ್ಸಿನವರೆಗೂ ಅವರಲ್ಲೇ ಇದ್ರು. ಈಗ ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ, ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಯೇಸು ಇವಾಗ ಚೆನ್ನಾಗಿ ಗಮನಿಸಿ. ಯಾಕಂದ್ರೆ ನಮ್ಮವ್ರು ಹೇಳಿದ್ರಲ್ಲ, ಹಿಮಾಲಯಕ್ಕೆ ಬಂದರು, ಬೌದ್ಧ ಗುರುಗಳ ಹತ್ರ ಜ್ಞಾನವನ್ನು ತಿಳ್ಕೊಂಡ್ರು, ಅಲ್ಲಿ ಉಪದೇಶವನ್ನು ಕೇಳಿ ಟ್ರೈನಿಂಗ್ ತಗೊಂಡು ಇಲ್ಲಿ ಬಂದರು ಅಂತೇಳಿ ಇಲ್ಲ. ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿ ಆಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಅಂತ ಹೇಳಲ್ಪಟ್ಟಿದೆ. ಕಾಶ್ಮೀರದಲ್ಲಿ ಇಂಥ ಬುದ್ಧಿಗಳವೇನೋ ಬೌದ್ಧ ಗುರುಗಳ ದಯೆ ಅಂತ ಬರೆದಿಲ್ಲ. ಯಾರದು ದಯೆ? ದೇವರ ದಯೆ, ಮನುಷ್ಯರ ದಯೆ. ಯಾರ ಮನುಷ್ಯರು? ನಜರೇತಿನಲ್ಲಿದ್ದಂಥ ಮನುಷ್ಯರ ದಯೆ. ಅವರ ಕಣ್ಣು ಮುಂದೆ ಆತನು ವಾಡಿಕೆ ಪ್ರಕಾರ ಬೈಬಲ್ ಓದ್ತಾ ಇದ್ರು. ಅಲ್ವ? ಸತ್ಯವೇದ ಓದ್ತಾ ಇದ್ದಾರೆ. ಅಂದ್ರೆ ನಾನು ಸತ್ಯವೇದ ಅಂತ ಹೇಳ್ತೀನಿ, ಸತ್ಯವೇದ ಅಂತ ಅವಾಗ ಇರಲಿಲ್ಲ, ಬೈಬಲ್ ಅನ್ನೋದಿಲ್ಲ. ಅವಾಗಿದ್ದದು ಯೆಶಾಯನ ಪ್ರವಾದಿಯ ಸುರುಳಿ. ನಮ್ಗೆ ಅರ್ಥ ಆಗೋಕೆ ಹೇಳ್ತೀನಿ. ಸಭೆಯಲ್ಲಿ ನಾವು ಬೈಬಲ್ ಓದೋ ರೀತಿಯಲ್ಲಿ ಅವತ್ತು ವಾಡಿಕೆ ಪ್ರಕಾರ ಅವ್ರೇನು ಮಾಡಿದ್ರು? ಅದನ್ನ ಓದಿದ್ರು. ಯೇಸು ಈ ಮಾತನ್ನು ಹೇಳಿದಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಯೇಸುವಿನ ಬಾಯಿಂದ ಮಾತನ್ನು ಕೇಳಿ ಅಲ್ಲಿದ್ದವರು ಹೇಳಿದಂಥ ಒಂದು ಮಾತು ಏನು ಗೊತ್ತಾ? ಒಂದು ಅದ್ಭುತವಾದ ಮಾತು. 4ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ಗಮನಿಸ್ತೀವಿ. ಒಂದು ಅದ್ಭುತವಾದ ಮಾತು ಬರೆಯಲ್ಪಟ್ಟಿದೆ. ಆತನನ್ನು ಹೊಗಳಿ ನೋಡಿ, ಎಲ್ಲರೂ ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ? ಏನಂತೆ? ಏನು ಕೇಳಿದ್ರು? ಅವನು ನಮ್ಮ ಹತ್ರ ದಿನ ನಮ್ಮ ಕಣ್ಮುಂದೆ ಇದ್ದಾನೆ ಅನ್ನೋದಕ್ಕೋಸ್ಕರ ಅವ್ರು ಹೇಳಿದ್ರು. ಕಾಶ್ಮೀರಲ್ಲಿ ಇದ್ದಿದ್ರೆ ಇವನು ಯೋಸೇಫನ ಮಗನ ಅಂತ ಹೇಳ್ತಾ ಇದ್ರು ಅವರು.
ಭಾರತದಲ್ಲಿ ಇದ್ದಿದ್ರೆ, ಕಾಶ್ಮೀರದಲ್ಲಿ ಇದ್ದಿದ್ರೆ ಯೋಸೇಫನ ಮಗ ಅಂತ ಹೆಂಗೆ ಹೇಳ್ತಿದ್ರು ಅವರು. 12ರಿಂದ 30ರವರೆಗೂ ಅಲ್ಲಿದ್ರು ಅಂತೇಳಿ ಇವತ್ತು ವಾದ ಮಾಡ್ಕೊಂಡು ಒಂದು ಬುಕ್ ಪ್ರಿಂಟ್ ಮಾಡಿ ಅವನು ಯಾವನೋ ಬರೆದಿದ್ದಾನೆ ಅಂತೇಳಿ ಅದನ್ನು ಹೇಳ್ತಿದ್ದಾರೆ. ಇಲ್ಲಿ ಹೇಳ್ಪಡ್ತಾ ಇದೆ, ಯೋಸೇಫನ ಮಗನಲ್ಲವೇ ಎಷ್ಟು ಎಂದು ಮಾತಾಡಿಕೊಂಡರು. ಆತನವರಿಗೆ ನಿತ್ಯವೂ ಅವ್ರ ಮುಂದೆನೇ ಇದ್ರು. ನಾ ತಿಳ್ಕೊಳ್ಬೇಕು, ವಯಸ್ಸಲ್ಲೇ ಇದ್ರು. ತನ್ನ 12ನೇ ವಯಸ್ಸಿನ 30ನೇ ವಯಸ್ಸವರೆಗೂ ನೋಡಿ, ರೋಮರು ಸುಮ್ಮನೆ ಬರ್ದಿಲ್ಲ. ಅವ್ರು ಯಾವುದೇ ಯಹೂದ್ಯರ ಅರಸನು, ನಜರೇತಿನ ಯೇಸು ಕ್ರಿಸ್ತನು ಯಹೂದ್ಯರ ಅರಸನು ಅಂತೇಳಿ ಶಿಲುಬೆ ಮೇಲೆ ಬರೆಸಿದ್ರು. INRI ಆ ಪದದ ಅರ್ಥ ಏನು ಗೊತ್ತಾ? ನಜರೇತಿನ ಯೇಸು ಯಹೂದ್ಯರ ಅರಸನು. ಸುಮ್ಮನೆ ಯಾರಿಗೂ ಸರ್ಟಿಫಿಕೇಟ್ ಕೊಟ್ಬಿಡಲ್ಲ ಅವರು ಸಾಮಾನ್ಯವಾದಲ್ಲ. ಡಿಕ್ಲರೇಷನ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿದ್ರೆ ಅವರೆಲ್ಲ ಚೆಕ್ ಮಾಡಿರ್ತಾರೆ. ಇನ್ನೊಂದು ಮಾತನ್ನು ನಿಮ್ಗೆ ನೆನಪಿರ್ತಾ ಇರ್ತೀವಿ. 2ನೇ ಅಧ್ಯಾಯದಲ್ಲಿ ಏನಕ್ಕೆ ಅಂತ ಹೇಳಿದ್ರೆ, 2ನೇ ಅಧ್ಯಾಯ 1ನೇ ವಾಕ್ಯ ಓದ್ತೀನಿ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೆಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಕುರೇನೇನು ಸುರೇಖೆ ಅಧಿಪತಿಯಾಗಿದ್ದಾಗ ಈ ಮೊದಲನೆಯ ಕಾನೆಶುಮಾರಿ ನಡೆಯಿತು. ಆಗ ಎಲ್ಲರೂ ಕಾನೆಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನೂ ಸಹ ತಾನು ದಾವೀದನ ಮನೆತನದವನು ಗೋತ್ರನಾಗಿರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನ್ನಗೆ ನಿಶ್ಚಿತವಾದ ಮರಿಯಳ ಸಂಗಡ ಗಲಿಲಾಯ ಸೀಮೆಯಿಂದ ನಜರೇತ್ ಎಂಬ ಊರಿಗೆ ಎಷ್ಟು ಕ್ಲೀನಾಗಿ ಬರೆಸಿದ್ದಾರೆ, ಎಷ್ಟು ಕ್ಲೀನಾಗಿ ದೇವರು ಬರೆಸಿದ್ದಾರೆ. 12ನೇ ವಯಸ್ಸಿಂದ ಅವರೆಲ್ಲಿದ್ರು ಅನ್ನೋದಕ್ಕೆ ಇನ್ನೂ ಆಧಾರಗಳಿದೆ. ಇನ್ನೂ ಒಂದು ಮಾತನ್ನ ಈಗ ಇದರಲ್ಲಿ ಗೊತ್ತಾಗೋಯ್ತು. ಈ ಔಗಸ್ತನು ಬರೆದಂಥ ಪುಸ್ತಕ ಇವತ್ತು ಸಿಕ್ಕಿದೆ. ಇದರ ಪ್ರಕಾರ ಈ 25ನೇ ತಾರೀಕು ನಮ್ಮ ಕ್ಯಾಲೆಂಡರ್ ಪ್ರಕಾರ 25 ಡಿಸೆಂಬರ್ ಅಂತ ಪ್ರೂವ್ ಆಗೋಯ್ತು. ಅದು ಹೇಗೆ ಪ್ರೂವ್ ಆಯಿತು ಅಂತ ಹೇಳಿದ್ರೆ, 2ನೇ ಅಧ್ಯಾಯದಲ್ಲೇ 21ನೇ ವಾಕ್ಯದಲ್ಲಿ, ಆ ಕೂಸಿಗೆ ಸುನ್ನತಿ ಮಾಡುವುದಕ್ಕೆ ಕಳೆಯಬೇಕಾದ 8 ದಿವಸಗಳು ತುಂಬಿದ ಮೇಲೆ ಅದಕ್ಕೆ ಯೇಸುವೆಂದು ಹೆಸರಿಟ್ಟರು. ನಾವೆಲ್ಲ ಬರ್ತ್ ಸರ್ಟಿಫಿಕೇಟಲ್ಲಿ ಹೆಸರು ಬರ್ಸೋದಕ್ಕೆ ಕಷ್ಟಪಟ್ಟು ನನ್ನ ಇದರೆಲ್ಲ ಹೆಸರು ಬರ್ಸಿಲ್ಲ ಬರ್ತ್ ಸರ್ಟಿಫಿಕೇಟಲ್ಲಿ. ಆದರೆ ಇವಾಗೇನೋ ಬರ್ಸ್ಕೊತಾರೆ, ಏನು ಹೆಸರು ಇಡ್ತೀರ ಅಂತ ಹೇಳಿ ಬರ್ತ್ ಸರ್ಟಿಫಿಕೇಟಲ್ಲಿ ಹೆಸರು ಬರೆಸ್ತಾರೆ. ಆದರೆ ಯೇಸಪ್ಪನಿಗೆ ಬರ್ತ್ ಸರ್ಟಿಫಿಕೇಟ್ ಹೆಂಗೆ ಬರೆಸಿದ್ರು? ಯೇಸು. ಯಾಕಂದ್ರೆ ದೇವದೂತ ಬಂದು ಹೇಳಿದ ಅದೇ ಹೆಸರು. ಔಗಸ್ತನ ಪುಸ್ತಕದಲ್ಲಿ ಏನು ಬರೀತು? ಯೇಸು ಅಂತಾನೆ ಬರೆಸಿದ್ರು. ಯೋಸೇಫ ಮರಿಯ ಅವರಿಗೆ ಹುಟ್ಟಿದ ಮಗು ಅಂತ ಹೇಳಿ ಯೇಸು ಅಂತೇಳಿ ನಾಮಕರಣ ಆಗೋಯ್ತು. 8 ದಿವಸಕ್ಕೆ 8 ದಿವಸ 25, 26, 27, 28, 29, 30, 31 7 ದಿವಸ ಆಯ್ತಾ? 8ನೇ ದಿವಸ 1ನೇ ತಾರೀಕು ಅದೇ ನ್ಯೂ ಇಯರ್ ನಾವು ಮಾಡ್ತಾ ಇದ್ದೀವಿ. ಆ ನ್ಯೂ ಇಯರ್ಗೂ 8 ದಿವಸ ಬ್ಯಾಕ್ ತಗೊಳ್ಳಿ. ಕರೆಕ್ಟಾಗಿ 1ನೇ ತಾರೀಕಿಂದ ಹಿಂದಕ್ಕೆ ಬನ್ನಿ. ಕರೆಕ್ಟಾಗಿ 25ನೇ ತಾರೀಕು ಬೀಳುತ್ತೆ. ಆ 25ನೇ ತಾರೀಕು ಕ್ರಿಸ್ತನ ಜನನ ನಾವು ಆಚರಿಸ್ತೀವಿ. ಇವತ್ತು ಕೆಲವರು ಕ್ರಿಸ್ಮಸ್ ಇಲ್ಲ ಅಂತ ಅನ್ಕೊಂತಾರೆ, ಅವ್ರು ಬಿಟ್ಟಾಕಿ ಹೇಳೋದವ್ರು ಮೂರ್ಖರು ಹೇಳ್ಕೊಂಡು ಹೋಗ್ಲಿ. ನಾವೇನು ಮಾಡೋಣ? ಬರೋಬ್ಬರಾಗಿ ಬೊಂಬಾಟಾಗೆ ಕ್ರಿಸ್ಮಸ್ನ ಆಚರಣೆ ಮಾಡೋಣ. ಯಾಕಂದ್ರೆ ಅವ್ರು ಹುಟ್ಟಿದ್ದಕ್ಕೆ ಆಧಾರ ಇದೆ. ಸೊ ನಜರೇತ್ನಲ್ಲೇ ಇದ್ದರು. ಅವರು ಬಂದು ಏನು ಮಾಡಿದ್ರು? ತನ್ನ ಪ್ರಾಯವನ್ನು, ಬಾಲ್ಯವನ್ನು ತಂದೆ ತಾಯಿಗಳ ಜೊತೆ ಕಳೆದ್ರು. ಇವತ್ತು ನಾವು ತಿಳ್ಕೋಬೇಕು, ಆತನ ಆಲೋಚನೆಗಳು ಬೇರೆ. ಕೊನೆಯದಾಗಿ ಒಂದು ವಾಕ್ಯನ ಓದಿ ನಾವು ಮುಗಿಸೋಣ. ಯೆಶಾಯನ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯದಲ್ಲಿ ಒಂದು ಮಾತು ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 11ನೇ ವಾಕ್ಯವನ್ನು ಗಮನಿಸುವಾಗ ಅಲ್ಲಿ ಮಾತು ಹೇಳಲ್ಪಟ್ಟಿದೆ. ಏನಂತ ಹೇಳ್ತಾರೆ? ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗಲು ಹಾಗೆಯೇ ನನ್ನ ಬಾಯಿಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಉದ್ದೇಶ ವಾಪಸ್ ಹೋಗಲ್ಲ. ಅವರ ಆಲೋಚನೆ ಬೇರೆ. ಅವ್ರು ಹೇಳಿದ ಏನು ಗೊತ್ತಾ ವಾಗ್ದಾನ? ಮನುಷ್ಯನ ಸಂಕಲ್ಪಗಳು ಅನೇಕ ಇರಲಿ ಬಿಡು, ನನ್ನ ಸಂಕಲ್ಪ ನೆರವೇರುತ್ತೆ. ಸೊ ನಿಮ್ಮಲ್ಲಿ ದೇವರ ಸಂಕಲ್ಪ ನೆರವೇರುತ್ತೆ. ಎಲ್ಲ ಮೊಣಕಾಲಾಕಿ ಒಪ್ಪಿಸಿಕೊಡಿ. ವಿಷದ ಬೀಜ ಬಿತ್ತುವುದಕ್ಕೆ ಶತ್ರು ಹೋರಾಡ್ತಾನೆ. ಆದರೆ ದೇವರು ತನ್ನ ಸಂಕಲ್ಪವನ್ನು ನಿಮ್ಮಲ್ಲಿ ನೆರವೇರಿಸುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ನಿಮ್ಮನ್ನು ನೀವು ಒಪ್ಪಿಸಿಕೊಡುವಾಗ ಅದ್ಭುತವಾದ ರೀತಿಯಲ್ಲಿ ಒಂದು ಆಶೀರ್ವಾದವನ್ನು ಕಾಣ್ತೀವಿ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶೀರ್ವದಿಸಿ ಅಂತೇಳಿ ದೇವರ ಮಾತು ಹೇಳಲ್ಪಟ್ಟಿದೆ. ಇದು ಸಿಕ್ಕುವ ಕಾಲ. ಆತನ ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿ. ಹೌದು ರಾಜ, ವಿಷದ ಬೀಜ ಬಿತ್ತುವುದಕ್ಕೆ ಶತ್ರು ಹೋರಾಡ್ತಾ ಇದ್ದಾನೆ. ಕರ್ತನೆ, ಗೆಲ್ಲುವುದಕ್ಕೆ ನಮಗೆ ಸಹಾಯ ಮಾಡಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ.
ಆತನವರನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನಾಗಿದ್ದಾನೆ. ದೇವರ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಹೇಳಿದ್ದಾರೆ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ದೊಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ದೇವರ ಉದ್ದೇಶವು ಇವತ್ತಿಗಳು ಕೊಟ್ಟಂತ ವಾಗ್ದಾನ, ಆ ವಾಗ್ದಾನದಂತೆ ನಾವು ನಡೆದುಕೊಳ್ಳಬೇಕು. ಮನುಷ್ಯನ ಸಂಕಲ್ಪಗಳು ಅನೇಕವಿದ್ದರೂ ಯೆಹೋವನ ಸಂಕಲ್ಪವೇ ಈಡೇರುವುದು ಹೇಳಿದ್ದಾರೆ. ಎಲ್ಲರೂ ಒಪ್ಪಿಸಿಕೊಡೋಣ. ಇವತ್ತು ಶತ್ರು ಅನೇಕ ವಿಧವಾದ ಬೀಜಗಳನ್ನ ಬಿತ್ತಿದ್ರು, ಅವೆಲ್ಲವನ್ನು ಜಯಿಸುವುದಕ್ಕೆ ಒಂದು ಒಳ್ಳೆಯ ಅಂಶವನ್ನು ನಮಗೆ ತಿಳಿಸಿದ್ರಿ ಯೆಸಯ್ಯ. 12 ವರ್ಷದಿಂದ 30 ವರ್ಷದವರೆಗೆ ನೀನು ಎಲ್ಲಿದ್ದಿ ಎಂದು ಪ್ರಶ್ನೆ ಮಾಡುವರ ಬಾಯನ್ನು ಮುಚ್ಚುವುದಕ್ಕೆ ಇವತ್ತು ಸತ್ಯವೇದದ ಆಧಾರದಿಂದ ನಾವು ತಿಳಿದುಕೊಳ್ಳುವಂತೆ ಕೃಪೆ ಮಾಡಿದ್ರಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳೇ. ಇವತ್ತು ಈ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ಯಾರ್ಯಾರು ಕೇಳುತ್ತಿದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸು. ಮುಂದೆ ಅವರ ಬದುಕು ಆನಂದಭರಿತವಾಗಿ ಹೊರಡಲಿ, ಸಮಾಧಾನದಿಂದ ಮೆರವಣಿಗೆಯಾಗಿ ಬರಲಿ. ಕರ್ತನೆ, ಬೆಟ್ಟಗಳಂತಹ ಸಮಸ್ಯೆಗಳು ಜಯಘೋಷದಿಂದ ಜಯ ಹೊಂದಿಕೊಳ್ಳುವಂತೆ ಕೃಪೆ ಮಾಡಿ. ಅಡವಿಯ ಮರಗಳಂತೆ ಇರುವಂತ ಅನೇಕ ವಿಧವಾದ ಅವಮಾನಗಳನ್ನ ಚಪ್ಪಾಳೆ ಹೊಡೆಯುವ ಹಾಗೆ ನೀನು ಅವರಿಗೆ ಗೌರವವನ್ನ ಸನ್ಮಾನವನ್ನು ಕೊಡುವುದಕ್ಕಾಗಿ ಮುಳ್ಳಿಗೆ ಬದಲಾಗಿ ತುರಾಯಿಯು ದತ್ತುರಿಗೆ ಪ್ರಜೆಯಾಗಿ ಸುಗಂಧವು ಬೆಳೆಯುವು. ಆ ವನವು ಯೆಹೋವನ ನಾಮಸ್ಮರಣೆಗಾಗಿ ಶಾಶ್ವತವಾದ ಗುರುತಾಗಿರುವಂತೆ ಹೇಳಿದೆಯಲ್ಲಪ್ಪ. ಇವತ್ತು ಮುಳ್ಳಿಗೆ ಬದಲಾಗಿ ಶಾಪಕ್ಕೆ ಬದಲಾಗಿ ಆಶೀರ್ವಾದವನ್ನ ನಿನ್ನ ಜನಾಂಗಕ್ಕೆ, ವಿಶೇಷವಾಗಿ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರಿಗೂ, ಮುಖ್ಯವಾಗಿ ರಕ್ಷಕನಾದ ಯೇಸು ಕ್ರಿಸ್ತ ಸಭೆಯಲ್ಲಿ ಇರುವಂತ ಪ್ರತಿಯೊಬ್ಬರಿಗೆ ನಿನ್ನ ನಾಮ ಸ್ಮರಣೆಯದ ಆಶೀರ್ವಾದ ಶಾಶ್ವತವಾಗಿರುವಂತೆ ಕೃಪೆ ಮಾಡಿ. ಒಪ್ಪಿಸಿಕೊಂಡಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ದೇಶದಲ್ಲಿ ಕೇಳಿದ ವಾಕ್ಯನ ಅವರು ಹೊಂದಿದ ಆಶೀರ್ವಾದವನ್ನ ಅನೇಕರಿಗೆ ಹಂಚತಕ್ಕದಾದ ಒಂದು ಕೃಪೆ ನಾನು ಗ್ರಹಿಸು. ನಿನ್ನ ನಾಮನ ಮಹಿಮೆಪಡಿಸುವಂತ ಕೃಪೆ ಮಾಡಿಕೊಂಡು ಆರೋಗ್ಯ ಸಮಾಧಾನ ದಯಪಾಲಿಸು. ಒಂದು ವಿಶೇಷವಾದ ಕೃಪೆಯಿಂದ ದಯಪಾಲಿಸು. ನಮ್ಮ ರಕ್ಷಕನ ವಿಮೋಚಕನಾಗಿರುವ ನ್ಯಾಯಾಧಿಪತಿಯಾಗಿ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದುತ್ತೇನೆ ನನ್ನ ಜೀವನ ತಂದೆಯೇ. ಆಮೆನ್. ಹಲ್ಲೆಲೂಯಾ.